जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಾತ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತಿಲಕ ಹೊಯ್ಸಳ ರಾಣಿಗ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಧ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇವ, ಕನ್ನಡ ತಾಯಿಯ ಮಕ್ಕಳ ದೇವ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಏನೇನು ಕಾಮಗಾರಿಗಳನ್ನು ಕೈಗೊಂಡಾಗಿದೆ ಅದನ್ನು ವರದಿಯನ್ನು ತಮ್ಮ ಮುಂದೆ ಬಿತ್ತರಿಸಿ ಅದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕಾಗಿದೆ. ತಮ್ಮೆಲ್ಲರ ಸಹಕಾರದಿಂದ ನೆರವೇರಬೇಕು ಅಂತ ನಾನು ತಿಳ್ಕೊಳ್ತೇನೆ. ಈ ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯತ್
ಗ್ರಾಮೀಣ ಬಂಡವಾಳ ಸಂಪನ್ಮೂಲಗಳನ್ನು ಬಲಪಡಿಸಬೇಕು. ಗ್ರಾಮೀಣ ಬಂಡವಾಳ ಸಂಪನ್ಮೂಲಗಳಂದರೆ ಯಾರು ಬರ್ತಾರೆ? ಇಲ್ಲಿ ಉದ್ಯೋಗಾತಿ ಯೋಜನೆಗೆ ಸಂಬಂಧಪಟ್ಟಂತೆ ಅನುಸೂಚಿ ಒಂದರಲ್ಲಿ ತಿಳಿಸುವಂತೆ ಪರಿಶಿಷ್ಟ ಪಂಗಡಗಳಿರ್ಬೋದು, ಹಿಂದುಳಿದ ವರ್ಗದ ಕುಟುಂಬಗಳಿರ್ಬೋದು, ಅಥವಾ ಬುಡಕಟ್ಟರ ಜನಾಂಗಗಳಿರ್ಬೋದು, ಅಥವಾ ಒಂಟಿ ಮಹಿಳೆಯರಿರ್ಬೋದು, ಅಥವಾ ಮುಸಲ್ಮಾನ ಫಲಾನುಭವಿಗಳಿರ್ಬೋದು, ಕೊನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಿರ್ಬೋದು, ಇಂಥ ಕೂಲಿಕಾರರ ಫಲಾನುಭವಿಗಳ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು ಯೋಜನೆಯ ಎರಡನೇ ಉದ್ದೇಶ. ಇನ್ನು ಮೂರನೇ ಉದ್ದೇಶ ಅಂತಂದರೆ ಸ್ವಯಂ ಪ್ರೇರಿತವಾಗಿ ಇದರಲ್ಲಿ ಭಾಗವಹಿಸಬಹುದು. ಯಾವುದೇ ಒಂದು ಒತ್ತಾಯಕ್ಕಿರ್ಬೋದು ಅಥವಾ ಒತ್ತಡಕ್ಕಿರ್ಬೋದು ಕೆಲಸವನ್ನು ಪಡೆದುಕೊಳ್ಳುವಂಥದ್ದಲ್ಲ. ಸ್ವಯಂ ಪ್ರೇರಿತವಾಗಿ ಯಾರು ಕೂಲಿಕಾರರಿರ್ಬೋದು ಅಥವಾ ತಾವು ಸ್ವಯಂ ಪ್ರೇರಿತವಾಗಿ ಯೋಜನೆಯಲ್ಲಿ ಭಾಗವಹಿಸುವಂಥದ್ದು ಇದರ ಮೂರನೇ ಉದ್ದೇಶ. ಇನ್ನು ನಾಲ್ಕನೇ ಉದ್ದೇಶ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಇದರಲ್ಲಿ ಮೂರು ವ್ಯವಸ್ಥೆಗಳು ಬರ್ತವೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಹಾಗೆ ಜಿಲ್ಲಾ ಪಂಚಾಯತ್. ಈ ಹಂತದಲ್ಲಿ ಏನು ಕೆಲಸಗಳನ್ನು ಮಾಡ್ತೀವಿ ಆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಏನು ವ್ಯವಸ್ಥೆಗಳಿರ್ತವೆ ಆ ವ್ಯವಸ್ಥೆಗಳನ್ನು ಕೂಡ ಬಲಪಡಿಸುವಂಥದ್ದು ಯೋಜನೆಯ ನಾಲ್ಕನೇ ಉದ್ದೇಶ. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಮುಖ್ಯವಾಗಿ ಈ ಗ್ರಾಮೀಣ ಪ್ರದೇಶದ ಕೂಲಿಕಾರರು ಬೇರೆ ಕಡೆ ವಲಸೆ ಹೋಗುವಾಗ ಸ್ಥಳೀಯವಾಗಿ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಹಾಗೆ ಈ ಯೋಜನೆಯಲ್ಲಿ ಭಾಗವಹಿಸುವಂತಹ ಕೂಲಿಕಾರರಿಗೆ ಅವರದೇ ಆದಂತಹ ಹಕ್ಕುಬಾಧ್ಯತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೊದಲಾಗಿ ಈ ಯೋಜನೆಗೆ ಯಾವುದೋ ಒಂದು ಸೌಲಭ್ಯವನ್ನು ಪಡೆಯಬೇಕಂದ್ರೆ ಮೊದಲಾಗಿ ಉದ್ಯೋಗ ಚೀಟಿಯನ್ನು ಹೊಂದಿರಬೇಕು. ಉದ್ಯೋಗ ಚೀಟಿ ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 4ರಲ್ಲಿ ಕೊಡುವಂಥದ್ದು. ನಮೂನೆ 4 ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕಾರ್ಡ್ ಬರುತ್ತೆ. ಆ ಕಾರ್ಡನ್ನು ಎಲ್ಲ ಫಲಾನುಭವಿಗಳು ಕೂಲಿಕಾರರು ಪಡೆದುಕೊಂಡೇ ಕೆಲಸ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಉದ್ಯೋಗ ಚೀಟಿ ಹೊಂದಲು ಮಾತ್ರ ಈ ಯೋಜನೆಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಉದ್ಯೋಗ ಚೀಟಿ ಹೊಂದಬೇಕಾದ್ರೆ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 1 ಅಂತ ಅರ್ಜಿ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ದಾಖಲೆಗಳು, ವೈಯಕ್ತಿಕ ದಾಖಲೆಗಳನ್ನು, ಈಗ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅಕೌಂಟ್ ನಂಬರ್ ತರಿಸ್ಬೋದು ಅಥವಾ ನಿಮ್ಮ ಫೋಟೋ ಇರ್ಬೋದು, ಈ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ಈ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 4ರಲ್ಲಿ ಉದ್ಯೋಗ ಚೀಟಿಯನ್ನು ಕೊಡುವಂಥದ್ದು. ಉದ್ಯೋಗ ಚೀಟಿಯನ್ನು ಪಡೆದವರು ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದೆ. ಕೆಲಸಕ್ಕಾಗಿ ಅರ್ಜಿ ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 6ರಲ್ಲಿ ಅರ್ಜಿ ಕೊಡಲಾಗ್ತದೆ. ನನಗೆ ನಮೂನೆ 6ರಲ್ಲಿ ಅರ್ಜಿ ಕೊಡಲಿಕ್ಕೆ ಅವಕಾಶವನ್ನು ಹೊಂದಿದೆ. ನಮೂನೆ 6ರಲ್ಲಿ ಅರ್ಜಿ ಕೊಟ್ಟಾಗ ಗ್ರಾಮ ಪಂಚಾಯತಿಯಲ್ಲಿ ನಮೂನೆ 8 ಕೆಲಸಕ್ಕೆ ಹಾಜರಾಗುವಂತೆ ಅರ್ಜಿಯನ್ನು ಕೊಡುವಂಥದ್ದು. ಹಾಗೆ ನಮೂನೆ 9ರಲ್ಲಿ ಏನು ಕೆಲಸದ ಎಷ್ಟು ಜನ ಕೂಲಿಕಾರರಿಗೆ ಗ್ರಾಮ ಪಂಚಾಯತ್ ನೋಟಿಸ್ನಲ್ಲಿ ಉಜ್ವಲಪಡಿಸುವಂಥದ್ದು ಇರ್ತದೆ. ಈ ಎಲ್ಲ ಅಂಶಗಳು ಕೂಲಿಕಾರರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಮತ್ತು ಕೂಲಿಕಾರರ ಹಕ್ಕುಗಳಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಈ ಯೋಜನೆಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ವೇತನವನ್ನು ಕೊಡುವಂಥದ್ದು. ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ವೇತನ ಅಂತಂದರೆ ಈ ಯೋಜನೆಯಲ್ಲಿ ಪ್ರಸ್ತುತ ಸಾಲಿನಿಂದ 349 ರೂಪಾಯಿ ಕೂಲಿಯನ್ನು ಕೊಡ್ತಾ ಇದೆ. 349 ರೂಪಾಯಿ ಅಂತಂದರೆ ಯಾವ ರೀತಿ ಅಂತಂದರೆ ಒಂದು ಕೆಲಸದ ಒಂದು ಪರಿಮಾಣ ಇರ್ತದೆ. ಆ ಕೆಲಸದ ಪರಿಮಾಣ ತಕ್ಕಂತೆ ನೀವು ಕೆಲಸ ಮಾಡೋದು ಮಾತ್ರ ನೀವು 349 ರೂಪಾಯಿ ಕೂಲಿಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ವೇಳೆ ನೀವು ಕಡಿಮೆ ಕೆಲಸ ಮಾಡ್ಕೊಂಡು ಹೋದರೆ ಕಡಿಮೆ ಕೂಲಿಯನ್ನು ಪಡೆಯಲಿಕ್ಕೂ ಅವಕಾಶ ಇದೆ. ಮತ್ತು ಆ ಒಂದು ಕಾಮಗಾರಿಗಳ ಸಂಬಂಧಪಟ್ಟಂತೆ ನಿಮ್ಗೆ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಕಾಮಗಾರಿಯ ಮೆಜರ್ಮೆಂಟ್ ತಕ್ಕಂತೆ ನೀವು ಕೆಲಸ ಮಾಡಿದ್ರೆ 349 ರೂಪಾಯಿ ಕೂಲಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಇದು ಕೂಲಿಕಾರರ ಹಕ್ಕುಬಾಧ್ಯತೆ ಇರುವಂಥದ್ದು. ಮತ್ತು ಕಾಮಗಾರಿ ಸ್ಥಳದಲ್ಲಿ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಳ್ಳಲಾಗಿದೆ. ಸಮುದಾಯದ ಕಾಮಗಾರಿಗಳಲ್ಲಿ ಹೆಚ್ಚಿನದಾಗಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಮೊದಲಾಗಿ ಕುಡಿಯುವ ವ್ಯವಸ್ಥೆ, ಪಶುಪಾಲನೆ ವ್ಯವಸ್ಥೆ, ಮತ್ತು ಸಸ್ಯ ಪೆಟ್ಟಿಗೆ ಇರುವಂಥದ್ದು, ಇಂಥ ವ್ಯವಸ್ಥೆ ಕೂಡ ಒಂದು ಕಾಮಗಾರಿ ಸ್ಥಳದಲ್ಲಿ ಮಾಡಿರುವಂಥದ್ದು. ಮತ್ತು ಕೂಲಿಗಾರರಿಗೆ ಸಂಬಂಧಪಟ್ಟಂತೆ ನಾವು ಹೇಳ್ಬೇಕಂತಂದರೆ ಕೂಲಿ ಪಾವತಿಯನ್ನು 15 ದಿವಸ ಒಳಗಡೆ ಮಾಡಲಾಗ್ತದೆ. ಒಂದು ವೇಳೆ 15 ದಿವಸ ಒಳಗಡೆ ಕೂಲಿ ಪಾವತಿ ಮಾಡಿದರೂ ಕೂಡ ಅದಕ್ಕೆ ಕೂಲಿ ವಿಳಂಬ ಪರಿಹಾರ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೂಲಿ ವಿಳಂಬ ಪರಿಹಾರ ಅಂತಂದರೆ ಮುಖ್ಯವಾಗಿ ಈಗಾಗಲೇ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಅಥವಾ ತಾಂತ್ರಿಕ ಸಹಾಯಕರಿರ್ಬೋದು, ಅವರು ಏನಾದರೂ ಕೂಲಿ 15 ದಿವಸ ಒಳಗಡೆ ಅವರಿಗೆ ಕೂಲಿಗಾರರಿಗೆ ಕೂಲಿ ಪಾವತಿ ಮಾಡಿ ಅಂತಂದರೆ ಅವರ ಒಂದು ಖಾತೆಯನ್ನು ಕೂಡ ಕೂಲಿ ವಿಳಂಬ ಪರಿಹಾರ ಕೊಡಲಿಕ್ಕೆ ಕೂಡ ಅವಕಾಶ ಇರುವಂಥದ್ದು. ಹಾಗೆ ಕೆಲಸ ನಿರ್ವಹಿಸಿದ 15 ದಿವಸ ಒಳಗಡೆ ನಮಗೆ 6ರಲ್ಲಿ ಅರ್ಜಿ ಕೊಟ್ಟಾಗ 15 ದಿವಸ ಒಳಗಡೆ ಕೆಲಸ ಕೊಡಬೇಕು. ಕೆಲಸ ಕೊಡಲಿಲ್ಲ ಕೂಡ ಅದಕ್ಕೆ ನಿರುದ್ಯೋಗ ಭತ್ಯೆಯನ್ನು ಕೂಡ ಪಡೆದುಕೊಳ್ಳಕ್ಕೆ ಅವಕಾಶ. ನಿರುದ್ಯೋಗ ಭತ್ಯೆ ಅಂದರೆ ಈ ಗ್ರಾಮ ಪಂಚಾಯತ್
ಆದ್ಯತೆಯನ್ನು ಹೊಂದಿದೆ. ಈ ಎಲ್ಲ ಹಕ್ಕು ಬಾಧ್ಯತೆಗಳು ಕೂಲಿಗಾರರಿಗೆ ಇರುವಂಥದ್ದು. ಇನ್ನು ಕಾಮಗಾರಿಗಳ ಅನುಷ್ಠಾನ ಯಾವ ರೀತಿ ಆಗ್ತದೆ ಅಂತಂದರೆ, ತಮಗೆಲ್ಲೂ ಗೊತ್ತಿದೆ ಈ ಕಾಮಗಾರಿಗಳ ವೈಯಕ್ತಿಕ ಆಧಾರಿತ ಕೆಲಸಗಳಿರ್ಬೋದು, ಸಮುದಾಯ ಆಧಾರಿತ ಕೆಲಸಗಳಿರ್ಬೋದು. ವೈಯಕ್ತಿಕ ಆಧಾರದ ಅಥವಾ ಸಮುದಾಯದ ಆಧಾರಿತ ಕೆಲಸ ಮಾಡಬೇಕಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಮೊಟ್ಟ ಮೊದಲಾಗಿ ಈಗಾಗಲೇ ಗ್ರಾಮ ಪಂಚಾಯತಿನಲ್ಲಿರುವಂಥ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ, ವಿವಿಧ ಹಂತದಲ್ಲಿ ವಾರ್ಡ್ ಸಭೆ ಅಂದರೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ವಾರ್ಡ್ ಸಭೆ ಮಾಡ್ತಾರೆ. ಆ ವಾರ್ಡ್ ಸಭೆಯಲ್ಲಿ ನೀವು ಹೆಸರುಗಳನ್ನು ಕೊಡುವಂಥ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ಇದರಲ್ಲಿ ಮುಖ್ಯವಾಗಿ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ತಾವೆಲ್ಲ ಗೊತ್ತಿರುವಂತೆ ವಸತಿ ಯೋಜನೆಗೆ 90 ಮಾನದಂಡವನ್ನು ಕೊಡುವಂಥದ್ದು. 90 ಮಾನದಂಡ ಅಂತಂದರೆ ಒಂದೇ ಸರಿ 90 ಮಾನದಂಡ ಕೊಡುವಂಥದ್ದಲ್ಲ. ಹಂತವಾರ ಅಂತಂದರೆ ತಳಪಾಯ ಹಂತಕ್ಕೆ 28, ಹಾಗೆ ಲೀಟರ್ ಹಂತಕ್ಕೆ 24, ಉಪಯೋಗಿಗೆ 10, ಹಾಗೆ ಮುಕ್ತಾಯ ಹಂತಕ್ಕೆ 28 ಮಾನದಂಡ. ಈ ರೀತಿ ಹಂತವಾರು 90 ಮಾನದಂಡವನ್ನು ಕೊಡುವಂಥದ್ದು ವಸತಿ ಯೋಜನೆಯಲ್ಲಿ. ಅಂದರೆ ವಸತಿ ಯೋಜನೆ ಫಲಾನುಭವಿಗಳು ಆಗಿರ್ಬೇಕು. ಗ್ರಾಮ ಪಂಚಾಯತ್ ಯೋಜನೆಗಳಲ್ಲಿ ವಸತಿ ಯೋಜನೆ ಫಲಾನುಭವಿಗಳು ಆಗಿದ್ದರೆ 90 ಮಾನದಂಡಗಳನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ಧನಪಟ್ಟಿಗೆ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಹೊಸದಾಗಿ ಧನಪಟ್ಟಿಗೆ ಮಾಡ್ತೀವಿ ಅಂತಂದರೆ ಈಗಾಗಲೇ ನಮಗೆಲ್ಲರೂ ಗೊತ್ತಿರುವಂತೆ ಈ ಹಿಂದಿನ ಆರ್ಥಿಕ ವರ್ಷದಲ್ಲೆಲ್ಲ ಏನಾಗಿರ್ತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮಾತ್ರ 40,000 ರೂಪಾಯಿ ಘಟ ವೆಚ್ಚದಲ್ಲಿ ಒಂದು ಧನಪಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಮತ್ತು ಉಳಿದ ವರ್ಗದವರಿಗೆ 19,625. ಈಗ ಎಲ್ಲ ವರ್ಗದವರು ಕೂಡ 57,000 ರೂಪಾಯಿ ಘಟಕ ವೆಚ್ಚದಲ್ಲಿ ಒಂದು ಒಳ್ಳೆಯ ರೀತಿಯ ವ್ಯವಸ್ಥಿತವಾಗಿ ಒಂದು ಧನಪಟ್ಟಿಗೆ ಮಾಡ್ಕೊಳ್ಳೋದು ಕೂಡ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಹಾಗೆ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ಕೃಷಿ ಬಾವಿ ಮಾಡ್ಕೊಳ್ಬೋದು. ಇದರಲ್ಲಿ ಕೃಷಿ ಬಾವಿಗೆ ಈಗ 1,50,000 ಮತ್ತು ಕೃಷಿ ಬಾವಿಗೆ ಅವಕಾಶಗಳಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಕೃಷಿ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಡಿಕೆ ತೋಟ ಮಾಡುವಂಥದ್ದು, ಅಥವಾ ತೆಂಗು ತೋಟ ಮಾಡುವಂಥದ್ದು, ಅಥವಾ ಗೇರು ತೋಟ ಮಾಡಿಕೊಳ್ಳುವಂಥದ್ದು, ಅಥವಾ ಜಾಯಿಕಾಯಿ ತೋಟವನ್ನು ಮಾಡಿಕೊಳ್ಳುವಂಥದ್ದು. ಈ ಎಲ್ಲ ಕಾಮಗಾರಿಗಳಿಗೆ ವೈಯಕ್ತಿಕ ಇದರಲ್ಲಿ ತೋಟಗಾರಿಕೆ ಇಲಾಖೆಯಿಂದಲೇ ಅನುಷ್ಠಾನ ಮಾಡುವಂಥದ್ದು. ಅವರು ಇಲಾಖೆಯನ್ನು ಕೂಡ ಅನುಷ್ಠಾನ ಮಾಡ್ತಾರೆ, ಗ್ರಾಮ ಪಂಚಾಯತ್ ಕೂಡ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ನಾವೀಗಾಗಲೇ ನೋಡಿದ್ವಿ, ಎಲ್ಲ ಕಡೆ ಒತ್ತುಗುಂಡಿ ನಿರ್ಮಾಣದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಒತ್ತುಗುಂಡಿ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನರೇಗಾ ಯೋಜನೆಗೆ. ಈಗಾಗಲೇ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ 14,000 ರೂಪಾಯಿ ಘಟಕ ವೆಚ್ಚ ಇತ್ತು, ಈಗ 11,000 ರೂಪಾಯಿ ಮಾಡಿದ್ದಾರೆ. 11,000 ರೂಪಾಯಿ ಅಂತಂದರೆ ಎಲ್ಲರೂ ಕೂಡ ಅದೇ ಒತ್ತುಗುಂಡಿ ನಿರ್ಮಾಣ ಕೆಲಸಗಳನ್ನೇ ಹೆಚ್ಚಿನದಾಗಿ ಕೊಡುವುದರಿಂದ ಇದಕ್ಕೆ 11,000 ರೂಪಾಯಿ ಘಟಕ ವೆಚ್ಚದಲ್ಲಿ ಒತ್ತುಗುಂಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಒತ್ತುಗುಂಡಿ ಕೆಲಸದಲ್ಲಿ ಕನಿಷ್ಠ 5 ಜನ ಹೊಂದಿದಂತಂದರೆ 11,000 ರೂಪಾಯಿ ಘಟಕ ವೆಚ್ಚ. 5 ಇದಕ್ಕಿಂತ ಕಡಿಮೆ ಅಂತಂದರೆ ಅವ್ರಿಗೆ 9,000 ರೂಪಾಯಿ ಘಟಕ ವೆಚ್ಚದಲ್ಲಿ ಒತ್ತುಗುಂಡಿ ನಿರ್ಮಾಣದ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ. ಒತ್ತುಗುಂಡಿ ನಿರ್ಮಾಣದ ಕೆಲಸಗಳನ್ನು ಎಲ್ಲರೂ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಒಂದು ಸ್ವಚ್ಛತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹೊರಡಿಸಿದಂಥ ಉತ್ತಮ ಇದು, ಅಂದರೆ ಉತ್ತಮವಾದ ಕಾಮಗಾರಿ. ಏಕೆಂದರೆ ನೀವು ಪಾತ್ರೆಗಳು ನೀರು ಅಥವಾ ಹಸಿ ನೀರು ಇರ್ಬೋದು, ಅಥವಾ ನೀವ್ಯಾವುದಾದ್ರು ವೇಸ್ಟೇಜ್ ನೀರು ಇರ್ಬೋದು, ನೀವು ಹೊರಗಡೆಗಳು ಒಂದು ಕಡೆ ಇಟ್ಕೊಂಡು ಸ್ಟೋರ್ ಆಗಿ ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು, ಅದರಿಂದ ಬೇರೆ ರೋಗಗಳಿಗೆ ಸುತ್ತಾಗುವಂಥ ಸಂದರ್ಭಗಳು ಬಂದಾಗ ಅದನ್ನು ಹೋಗಲಾಡಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು 2022-23 ಸಾಲಿನಿಂದ ಆ ಒಂದು ಒತ್ತುಗುಂಡಿ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಕಾಮಗಾರಿ ಕೂಡ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಹಾಗೆ ವೈಯಕ್ತಿಕ ಆಧಾರಿತ ಕೆಲಸಗಳಲ್ಲಿ ಭಾಳಷ್ಟು ಕೆಲಸಗಳಿವೆ. ಕೋಳಿ ಶೆಡ್ ಮಾಡ್ಕೊಳ್ಬೋದು, ನಂದಿ ಶೆಡ್ ಮಾಡ್ಕೊಳ್ಬೋದು, ಅಥವಾ ಕೃಷಿ ಹೊಂಡ ಮಾಡ್ಕೊಳ್ಬೋದು. ಕೃಷಿ ಹೊಂಡ ಸಾಮಾನ್ಯವಾಗಿ ಇಲ್ಲಿ ಬರೋದಿಲ್ಲ, ವೈಯಕ್ತಿಕ ಕಡೆಲ್ಲ ಮಾಡ್ಕೊಳ್ತಾರೆ ಕೃಷಿ ಹೊಂಡ. ಆ ಕೃಷಿ ಹೊಂಡ ಅಂತ ನೀರು ಸ್ಟಾಕ್ ಮಾಡಿ ನೀರನ್ನು ಜಮೀನುಗಳಿರ್ಬೋದು, ಅಥವಾ ತೋಟಗಳಿರ್ಬೋದು, ಅಥವಾ ಗದ್ದೆಗಳಿರ್ಬೋದು ಅಂತ ನೀರನ್ನು ಉಪಯೋಗಿಸ್ತಿದೆ. ನೀರನ್ನು ಸ್ಟಾಕ್ ಮಾಡಲು ಬಳಸಲಿಕ್ಕೆ ಕೂಡ ಅವಕಾಶ ಇದೆ. ಹಾಗೆ ಬೋರ್ವೆಲ್ ರಿಚಾರ್ಜ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಗೋಬರ್ ಗ್ಯಾಸ್, ಈಗಾಗಲೇ ಗೋಬರ್ ಗ್ಯಾಸ್ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತ್. ಹಾಗಾಗಿ ಗೋಬರ್ ಗ್ಯಾಸ್ ಕೂಡ ಇದರಲ್ಲಿ ಅವಕಾಶ ಇದೆ. ಇದರಲ್ಲಿ ಮುಖ್ಯವಾಗಿ ಗೋಬರ್ ಗ್ಯಾಸಲ್ಲಿ 40,000 ರೂಪಾಯಿ ಘಟಕ ವೆಚ್ಚ ಇದೆ. ಅದರಲ್ಲಿ 20,000 ರೂಪಾಯಿ ಫಲಾನುಭವಿ ವಂತಿಕೆ ಇರ್ತದೆ, ಒಂದು 20,000 ರೂಪಾಯಿ ನರೇಗಾ ಯೋಜನೆಯಲ್ಲಿ ಕೊಡುವಂಥದ್ದು. ಈ ಎಲ್ಲ ವೈಯಕ್ತಿಕ ಆಧಾರಿತ ಕೆಲಸಗಳು ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಮಾಡ್ತಾ ಇದ್ದಾರೆ. ಹಾಗೆ ಸಮುದಾಯದ ಆಧಾರಿತ ಕೆಲಸ ಕೂಡ ಸಾಕಷ್ಟು ನರೇಗಾ ಯೋಜನೆಯಲ್ಲಿ ಮಾಡುವಂಥದ್ದಿದೆ. ಅರಣ್ಯೀಕರಣ, ಗಿಡಗಳನ್ನು ನೆಡುವಂಥದ್ದು, ಫ್ರೆಂಡ್ಸ್ಗಳನ್ನು ಹೊಡೆಯುವಂಥದ್ದು, ಅಥವಾ ಸ್ಮಶಾನ ಅಭಿವೃದ್ಧಿ ಮಾಡ್ಕೊಳ್ಳುವಂಥದ್ದು, ಶಾಲಾ ಆಟದ ಮೈದಾನವನ್ನು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಹಾಗೆ ಕಂಪೌಂಡನ್ನು ಮಾಡ್ಕೊಳ್ಳುವಂಥದ್ದು, ಹಾಗೆ ಬೋರ್ವೆಲ್ ರಿಚಾರ್ಜ್ ಗಿಡಗಳನ್ನು ಮಾಡ್ಕೊಳ್ಳುವಂಥದ್ದು ಸಾಕಷ್ಟು ಅವಕಾಶಗಳು ಈ ನರೇಗಾ ಯೋಜನೆಯಲ್ಲೇ ಕೊಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ತಿಳಿಸ್ಬೇಕಂತಂದರೆ ಇದರಲ್ಲಿ ಹೆಚ್ಚಿನದಾಗಿ 266 ಈ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಆಧಾರಿತ ಮತ್ತು ಸಮುದಾಯ
ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಏನು ಮಾಡಿದ್ರು ಅಂದರೆ ಹೆಚ್ಚು ಮಾಡಿದ್ದಾರೆ 5 ಲಕ್ಷ ತನಕ ಮಾಡ್ಬೋದು. ಅವ್ರು ಬೇರೆ ಬೇರೆ ರೀತಿಯ ಕಾಮಗಾರಿಗಳನ್ನು ತಗೊಂಡ್ಕೊಳ್ಬೋದು. ಈಗ ನಾನು ಹೇಳಿದಂಥ ಕಾಮಗಾರಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ 5 ಲಕ್ಷ ತನಕ ತಿಳುವಳಿಕೆ ಅವಕಾಶ ಇದೆ. ಆದರೆ ಏನಂತಂದರೆ ಎಲ್ಲರಿಗೂ ಸಿಗಬೇಕು. ವೈಯಕ್ತಿಕ ಫಲಾನುಭವಿಗಳು ಯಾರ್ಯಾರು ಇದ್ದಾರೆ ಮತ್ತು ಯಾವ ವರ್ಗ ಇದೆ, ಅಭಿವೃದ್ಧಿ ಬಗ್ಗೆ ಇದೆ, ಆ ವರ್ಗದಂತೆ ಹೋಗಬೇಕಾಗ್ತದೆ. ಆ ವರ್ಗದಂತೆ ಹೋಗಿದ್ರೆ ಎಲ್ಲ ಕೆಲಸಗಳನ್ನು ಈ ಜೀವಿತಾವಧಿಯಲ್ಲಿ 5 ಲಕ್ಷದವರೆಗೆ ವೈಯಕ್ತಿಕ ಫಲಾನುಭವಿಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇದೆಲ್ಲ ಕೆಲಸಗಳು ವಾರ್ಡ್ ಮತ್ತು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆದ ನಂತರನೇ ಕೆಲಸ ಮಾಡಬೇಕು. ಅದನ್ನು ನಾನು ಮೊದಲೇ ಮಾಡಿದ್ದೀನಿ, ಆ ಕೆಲಸದಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ವಾರ್ಡ್ ಮತ್ತು ಗ್ರಾಮ ಸಭೆಯಲ್ಲಿ ಆ ಕಾಮಗಾರಿಗಳು ಅನುಮೋದನೆ ಆಗಬೇಕಾಗ್ತದೆ. ಅನುಮೋದನೆ ಆದ ನಂತರ ಆದಂಥ ಕಾಮಗಾರಿಗಳನ್ನು ಯೋಜನೆ ಸಿದ್ಧಪಡಿಸಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೆ ಗ್ರಾಮ ಪಂಚಾಯತ್ ಸಾಮರ್ಥ್ಯಗಳು ಕೂಡ ಅನುಮೋದನೆ ಪಡೆದೇ ಆದ ನಂತರನೇ ಕೆಲಸವನ್ನು ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ಪಡೆಯುವಂಥದ್ದು. ಅನುಮತಿ ಪಡೆಯುವುದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ನಲ್ಲಿ ನೀವೇನು ಕಾಮಗಾರಿ ಆದೇಶವನ್ನು ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಿಂದ ಪಡೆದುಕೊಳ್ಳಬೇಕಾಗ್ತದೆ. ಮತ್ತು ಆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಂದಾಜು ಪತ್ರಿಕೆ ಕೂಡ ತಾಂತ್ರಿಕ ಸಹಾಯವನ್ನು ಮಾಡಬೇಕು. ನಾವು ಗೊತ್ತಿರುವಂತೆ ಎಲ್ಲ ಕಾಮಗಾರಿಗಳು ಈ ವೈಯಕ್ತಿಕ ಆಧಾರಿತ ಕೆಲಸಗಳಿಗೆ ಪ್ರತಿಯೊಂದು ಕಾಮಗಾರಿಗಳಿಗೆ ತಾಂತ್ರಿಕ ಸಹಾಯಕರು ಕಾಮಗಾರಿಗಳ ಅಂದಾಜು ಪತ್ರಿಕೆಯನ್ನು ತಯಾರು ಮಾಡಬೇಕು. ಅಂದಾಜು ಪತ್ರಿಕೆ ತಯಾರಾದ ನಂತರ ಕಾಮಗಾರಿಗಳನ್ನು ಪ್ರಾರಂಭಿಸುವಂತೆ ಮುಂಚಿತವಾಗಿ ನೀವು ನಮೂನೆ ಆರೋಗ್ಯ ಅರ್ಜಿ ಕೊಡಬೇಕಾಗ್ತದೆ. ಅರ್ಜಿ ಕೊಟ್ಟ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ NMR ಅನ್ನು ತೆಗಿಬೇಕು. ಈಗಾಗಲೇ ತಿಳಿಸಿರುವಂತೆ ಹುಲಿಗಾರರು ಏನಿರ್ತಾರೆ, ಹುಲಿಗಾರರ ಸಂಬಂಧಪಟ್ಟಂತೆ NMR ಅನ್ನು ತೆಗಿಬೇಕು. NMR ತೆಗೆದಾದ ನಂತರ ಆ ಕಾಮಗಾರಿಯನ್ನು ಪ್ರಾರಂಭಿಸಬೇಕು. NMR ಅಲ್ಲಿ 7 ದಿವಸದ NMR ಇರ್ತದೆ. 7 ದಿವಸ ಅಂತಂದರೆ ಈಗ ಮೊದಲೆಲ್ಲ 15 ದಿವಸದ NMR ಅನ್ನು ತೆಗಿಲಾಗ್ತಿತ್ತು. ಆದರೆ ಈಗ 7 ದಿವಸದ NMR ಅಂತಂದರೆ 15 ದಿವಸ ಒಳಗಡೆ ಪೇಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ 7 ದಿವಸದ NMR ಅನ್ನು ತೆಗಿಲಾಗ್ತದೆ. 7 ದಿವಸ NMR ಸಂಬಂಧಪಟ್ಟಂತೆ ನೀವೇನು ಕೆಲಸ ಮಾಡ್ತೀವಿ, ಕೆಲಸ ಆದ ನಂತರ ಇಂಜಿನಿಯರ್ ಸ್ಥಳಕ್ಕೆ ನಿಮ್ಮ ಕೆಲಸ ಏನೇನಾಗಿದೆ ಅನ್ನೋ ಬಗ್ಗೆ ಅಳತೆಯನ್ನು ದಾಖಲಿಸಬೇಕಾಗ್ತದೆ. ದಂಡಿ ಪುಸ್ತಕದಲ್ಲಿ ಕೂಡ ಆಮೇಲೆ ಸೈಟ್ನಲ್ಲಿ ಅನಾಲಿಸಿಸ್ ಸೈಟ್ನಲ್ಲಿ ಕೂಡ ಇಂದ್ರೀಕರಿಸಬೇಕಾಗ್ತದೆ. ಇಂದ್ರೀಕರಿಸ ಆದ ನಂತರ ನಿಮಗೆ ಕೂಲಿ ಹಣ ಬರ್ತದೆ. ಎಂಎಸ್ನಲ್ಲಿ ದಾಖಲೆ ಆದ ನಂತರ ನಿಮಗೆ ನೇರವಾಗಿ EFMS ಈಗಾಗಲೇ ತಾವು ಆಧಾರ್ ಕಾರ್ಡ್ ಯಾವುದು ಲಿಂಕನ್ನು ಬ್ಯಾಂಕ್ ಅಕೌಂಟ್ಗೆ ಕೊಟ್ಟಿರ್ತೀವಿ, ಆ ಅಕೌಂಟ್ಗೆ ನೇರವಾಗಿ ಜಮೆ ಮಾಡುವಂಥದ್ದು ಇರ್ತದೆ. ಮತ್ತು ಕಾಮಗಾರಿಗೆ ಸಂಬಂಧಪಟ್ಟಂತೆ ಮೂಲವಂಥ ಛಾಯಾಚಿತ್ರ ಪಡೆದುಕೊಳ್ಳಬೇಕು. ನಾವು ಟ್ಯಾಗ್ ಅಂತಕ್ಕಂಥದ್ದು ಪ್ರಾರಂಭವಾಗೋದು ಮುಂಚೆ ಕಾಮಗಾರಿ ಟ್ಯಾಗನ್ನು ಮಾಡಬೇಕು. ಕಾಮಗಾರಿ ಸ್ಥಳದ ಫೋಟೋವನ್ನು ತೆಗೆದುಕೊಳ್ಳಬೇಕು. ಅದಾನಂತರ ಪ್ರಗತಿ ಇರಬೇಕು. ಹಾಗೆ 3 ಹಂತದ ಟ್ಯಾಗ್ ಕೂಡ ಪಡೆದುಕೊಳ್ಳಬೇಕು. ಈ ಎಲ್ಲ ಅಂಶಗಳು ಇರ್ತವೆ. ಈ ಎಲ್ಲ ಅಂಶಗಳನ್ನು ಹಾಕಿಕೊಂಡೇ ಕೆಲಸವನ್ನು ನಿರ್ವಹಣೆಯನ್ನು ಮಾಡಬಹುದು. ನರೇಗಾ ಇನ್ನು 15 ಹಣಕಾಸು ಸಂಬಂಧಪಟ್ಟಂತೆ ಹೇಳಬೇಕಂತಂದರೆ ತಮಗೆಲ್ಲರೂ ಗೊತ್ತಿದೆ. ಇದು 15 ಹಣಕಾಸು ಅಂತಂದರೆ ಗ್ರಾಮ ಪಂಚಾಯತ್ಗೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಸಂಖ್ಯೆ ಮತ್ತು ಭೌಗೋಳಿಕ ಕ್ಷೇತ್ರಕ್ಕೆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಆ ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ 2 ವಿಂಗಡಣೆಯನ್ನು ಮಾಡ್ತಾರೆ. 2 ವಿಂಗಡಣೆ ಅಂತಂದರೆ ಒಂದು ನಿರ್ಬಂಧಿತ ಅನುದಾನ, ಒಂದು ಅನಿರ್ಬಂಧಿತ. ನಿರ್ಬಂಧಿತ ಅನುದಾನದಲ್ಲಿ ನಮಗೆಲ್ಲೂ ಗೊತ್ತಿರುವಂತೆ ಅದಕ್ಕೆ ಆ ಕಾಮಗಾರಿ ಇಂಥ ಕಾಮಗಾರಿಗಳಿಗೆ ಬಳಕೆ ಮಾಡಬಹುದು. ಇಂಥ ಕಾಮಗಾರಿ ಅಂತಂದರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯೀಕರಣಕ್ಕೆ ಕಾಮಗಾರಿಗೆ ವಿನಿಯೋಗಿಸುವುದು. ಕುಡಿಯುವ ನೀರು ಅಂತಂದರೆ ಮುಖ್ಯವಾಗಿ ಈ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರು ಯಾರಿಗೆ ಮನೆಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಅದರಲ್ಲಿ ಮತ್ತು ನಿರ್ಬಂಧಿತ ಕೆಲಸಗಳು. ಕುಡಿಯುವ ನೀರು ಕಾಮಗಾರಿಯಲ್ಲಿ ಮುಖ್ಯವಾಗಿ ಕೊಳವೆ ಬಾವಿಯನ್ನು ಹೊಸದಾಗಿ ಕೊಳವೆ ಬಾವಿಯನ್ನು ತೆಗೆಯುವಂಥದ್ದು, ಅದು ಕೊಳವೆ ಬಾವಿ ದುರಸ್ತಿದೆ, ಅದು ಹೊಸದಾಗಿ ಸಾರ್ವಜನಿಕ ಬಾವಿಯನ್ನು ತೆಗೆಯುವಂಥದ್ದು, ಅಥವಾ ಪೈಪ್ಲೈನ್ ದುರಸ್ತಿ ಇದ್ದರೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ನೈರ್ಮಲ್ಯೀಕರಣ ಕಾಮಗಾರಿಗಳಲ್ಲಿ ತಮಗೆಲ್ಲರೂ ಗೊತ್ತಿರುತ್ತೆ. ಈಗ ಘನತ್ಯಾಜ್ಯ ವಿಲೇವಾರಿ ಘಟನೆಗೆ ಸಂಬಂಧಪಟ್ಟಂತೆ ಘಟಕಗಳನ್ನು ನಿರ್ಮಾಣ ಮಾಡೋದು, ಅಥವಾ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಅಥವಾ ಚರಂಡಿ ಕೆಲಸಗಳನ್ನು ಮಾಡ್ಕೊಳ್ಳೋದು, ಇಂಥ ಕೆಲಸಗಳನ್ನು ನಿರ್ಬಂಧಿತ ಕೆಲಸಗಳಲ್ಲಿ ತೆಗೆದುಕೊಳ್ಳುವುದು. ಇನ್ನು 40% ಇದರಲ್ಲಿ ಏನಂತಂದರೆ ಪ್ರತಿ ಅನಿರ್ಬಂಧಿತ ಕೆಲಸದಲ್ಲಿ ಶಾಲಾ ಮೇಲ್ಚಾವಣಿ ದುರಸ್ತಿ, ಶಾಲಾ ಶೌಚಾಲಯ ದುರಸ್ತಿ, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶೌಚಾಲಯ ನಿರ್ಮಾಣ, ಇಂಥ ಕೆಲಸಗಳಿಗೆ ಮತ್ತು ರಸ್ತೆ ನಿರ್ಮಾಣ ಕೆಲಸಗಳಿಗೆ ಅಥವಾ ಚರಂಡಿ ನಿರ್ಮಾಣ ಕೆಲಸಗಳಿಗೆ ಇಂಥ ಕೆಲಸಗಳಿಗೆ ವಿನಿಯೋಗಿಸಲಿಕ್ಕೆ ಅವಕಾಶ ಇರಬಹುದು. ಈ ಎಲ್ಲ ಕೆಲಸಗಳನ್ನು ಸಾಮಾನ್ಯ ಸಭೆಯಲ್ಲಿ ಕೆಲಸಗಳನ್ನು ಮಾಡಿ ಅನುಮೋದನೆಯನ್ನು ಪಡೆಯುವಂಥದ್ದು ಮತ್ತು ಪಡೆದಾದ ನಂತರ ಈ ಎಲ್ಲ ಕೆಲಸಗಳನ್ನು ಗುತ್ತಿಗೆದಾರರಿಂದ ಅನುಷ್ಠಾನ ಮಾಡುವಂಥದ್ದು. ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಖ್ಯವಾಗಿ ಕೂಲಿಗಾರರೇ ಮಾಡುವಂಥದ್ದು. ಈ ಉದ್ಯೋಗ 15 ಹಣಕಾಸದಲ್ಲಿ ಗುತ್ತಿಗೆದಾರರೇ ಎಲ್ಲ ಕೆಲಸ ಮಾಡಿ ಅವರಿಗೆ ಒಂದು ಹಣವನ್ನು ಬಡಾವಣೆ ಮಾಡುವಂಥದ್ದು ಇರ್ತದೆ. ಈ ಎಲ್ಲ
ಉದ್ದೇಶ ಇಟ್ಕೊಂಡು ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಈ 2 ಯೋಜನೆಗಳನ್ನು ಜಾರಿ ತಂದಿರುವಂಥದ್ದು. ಈ 2 ಯೋಜನೆಯಲ್ಲಿ ಸಾಮಾಜಿಕ ಪರಿಶೀಲನೆ ನಮಗೆಲ್ಲ ಗೊತ್ತಿರುವಂಥ ಸಾಮಾಜಿಕ ಪರಿಶೀಲನೆ ಅಂದರೆ ಸಾಮಾಜಿಕ ಅಂದರೆ ಸಮಾಜದ ಸಮುದಾಯದ ಒಟ್ಟಿಗೆ ನಾವು ಒಂದು ಸಾಮಾಜಿಕ ಪರಿಶೀಲನೆಯನ್ನು ಮಾಡುವಂಥದ್ದು. ಪರಿಶೋಧನೆ ಅಂತಂದರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ 2023-24 ವರ್ಷದಲ್ಲಿ ಯಾವ್ಯಾವ ಕೆಲಸಗಳಾಗಿದೆ, ಯಾವ ಕೆಲಸಗಳಿಗೆ ಎಷ್ಟು ಖರ್ಚು ಬಳಸಲಾಗಿದೆ, ಆ ಕಾಮಗಾರಿ ಆಗಿದೆ ಇಲ್ಲದ ಬಗ್ಗೆ, ಹಾಗೆ ಕಾಮಗಾರಿಗಳ ಉಳಿತಾರಿಗೆ ಉಳಿ ಪಾವತಿಯಾಗಿದೆ ಇರೋದ್ರ ಬಗ್ಗೆ, ಅಥವಾ ಉಳಿತಾರಿಗೆ ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಎಲ್ಲ ಅವಕಾಶಗಳನ್ನು ಅವಕಾಶಗಳನ್ನು ಸಾಮಾಜಿಕ ಪರಿಶೋಧನಾ ಇದರಲ್ಲಿ ಒಳಗೊಂಡಿರುವಂಥದ್ದು. ಈ ಸಾಮಾಜಿಕ ಪರಿಶೋಧನೆ 2011ರಿಂದನೇ ಈ ಯೋಜನೆ ಸಾಮಾಜಿಕ ಪರಿಶೋಧನಾ ಪರಿಕಲ್ಪನೆ ಜಾರಿಯಾಗಿರುವಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಇದರಲ್ಲಿ ಮುಖ್ಯವಾಗಿ ನಾವೇನು ಈ ಕಳೆದ ಒಂದು 4 ದಿವಸ ಅವಧಿಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನವಾಗಿರುವ ಏನು ಒಂದು ಆರ್ಥಿಕ ಒಂದು 1/4/2023 31/2024 ಈ ಗ್ರಾಮ ಪಂಚಾಯಿತಿ ಯಾವ ಕೆಲಸಗಳಾಗಿವೆ ಆ ಕೆಲಸಗಳಿಗೆ ಎಷ್ಟನ್ನು ಖರ್ಚುಗೊಳಿಸಲಾಗಿದೆ, ಖರ್ಚುಗೊಳಿಸಿದಂಥ ಕೂಲಿಪಾವತಿಯಾಗಿದೆ, ಕೂಲಿಪಾವತಿ ಆಗದಿದ್ದಲ್ಲಿ ಕೂಲಿಪಾವತಿ ಆಗಲಿಕ್ಕೆ ಯಾವ ರೀತಿ ಕ್ರಮ ವಹಿಸಲಾಗಿದೆ, ಹಾಗೆ ಕಾಮಗಾರಿ ಸ್ಥಳಗಳ ಪರಿಶೀಲನೆ, ಹಾಗೆ ಮನೆ ಭೇಟಿಗಳನ್ನು ಮಾಡಬೇಕು. ಈ ಎಲ್ಲ ಅಂಶಗಳನ್ನು ಸಾಮಾಜಿಕ ಪರಿಶೀಲನೆಯಲ್ಲಿ ಒಳಗೊಂಡಿರುವುದು. ಈ ಒಂದು 4 ದಿವಸ ಅವಧಿಗೆ ಈ ಒಂದು ಸಾಮಾಜಿಕ ಪರಿಶೀಲನೆ ಏನು ಪಡೆದುಕೊಂಡ ಅಂಶಗಳನ್ನು ವಾಸ್ತವವಾಗಿ ವರದಿ ರೂಪದಲ್ಲಿ ಸಿದ್ಧಪಡಿಸುವಂಥದ್ದು, ಆ ವರದಿಯನ್ನು ಕೂಡ ಈ ಒಂದು ಗ್ರಾಮ ಸಭೆಗೆ ಮಂಡನೆ ಮಾಡುವಂಥದ್ದು. ಮತ್ತು ಈ ಒಂದು ಆರ್ಥಿಕ ವರ್ಷದಲ್ಲಿ ಯಾವ್ಯಾವ ಕಾಮಗಾರಿಗಳಾಗಿವೆ, 2 ಯೋಜನೆ ನರೇಗಾ ಯೋಜನೆ ಮತ್ತು 15 ಫೈನಾನ್ಸ್ ಇದರಲ್ಲಿ ಯಾವ್ಯಾವ ಕಾಮಗಾರಿಗಳಾಗಿರೋ ಬಗ್ಗೆ ರಾಜ್ಯದ ಅಧಿಕಾರಿಗಳು ನಮ್ಮ ಮುಂದೆ ವ್ಯಕ್ತಪಡಿಸುವಂಥದ್ದು. ತಮಗೇನಾದರೂ ಸಲಹೆ ಸೂಚನೆಗಳಿದ್ದರೆ ಇಲ್ಲಿ ನೋಡಲಾಧಿಕಾರಿಗಳಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಹಾಗೆ ಸದಸ್ಯರಿದ್ದಾರೆ, ಹಾಗೆ ನಮ್ಮ ತಾಲೂಕಿನ ನಾಯಕರು ನಮಗೆಲ್ಲ ಸಲಹೆ ಸೂಚನೆಗಳಿದ್ದರೆ ಕೇಳ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆ ಅವಕಾಶಗಳಿಗೆ ಮಾಡಿಕೊಡ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನಾನು ಮಾತನ್ನು ಯಾವ ಕಾಮಗಾರಿಗಳನ್ನು ಪಂಚಾಯಿತಿ ಒಟ್ಟಾಗಿ ಮುಂದೆ ಆಮೇಲೆ ಮನೆಗಳಿಗೆ ಮತ್ತು ಯಾವುದೇ ಸಾಂಸ್ಥಿಕ ಹಾಗಾಗಿ ಹೆಚ್ಚಿನ ಒಂದು ಇವರಿಗೆ ವಸತಿ ಮನೆಗಳಲ್ಲಿ 8,848 ಗಣೇಶ ವಸತಿ ಮನೆ 8,848 ಸಿದ್ಧಾರ್ಥ ಮಂಡಳಿಗೆ ಮತ್ತೆ ನಿರ್ಮಾಣ ಮಾಡಿದ್ದಾರೆ. 5,056 ಕೊಡಲಾಗಿದೆ. ನಾರಾಯಣ
ವಸತಿ ಯೋಜನೆ ನೋಡಿ 22,400. ಪರಮೇಶ್ವರಿ ನಾರಾಯಣ ಮಡಿವಾಳ ವಸತಿ ನೋಡಿ 2,848. ಸುಮಿತ್ರಾ ಸತೀಶ್ ಗೌಡ ವಸತಿ ನೋಡಿ 2,848. ಮಂಜುಳಾ ವಿಷ್ಣುವಜಯ ವಸತಿ ನೋಡಿ 22,848. ಮತ್ತುಗಳಿಗೆ ಪ್ರಮುಖ ಆದಾಯ ಬೋಧನ ವಿಚಾರಕ್ಕೆ 9,990 ಇದು ಪೂರ್ಣ ಆಗಿಲ್ಲ. ಈಶ್ವರ ವೆಂಕಟರಮಣ ಹೆಗಡೆ ಮಲ್ಕೀಶ್ವರದಲ್ಲಿ ಹೆಲ್ಪಾಳದ ಬಾವಿ 31,546. ಗಣಪತಿ ಮಹೇಶ್ವರ ಹೆಗಡೆ ಮಲ್ಕೀಶ್ವರದಲ್ಲಿ ಹೆಲ್ಪಾಳದ ಬಾವಿ 46,584. ಮಂಜುನಾಥ್ ಲಕ್ಷ್ಮೀನಾರಾಯಣ ಮಡಿವಾಳ ಹತ್ತಿರಗುಡಿಸಿ 7,353. ಇನ್ನು ಉಪನಾಗೇಶ್ ಹತ್ತಿರಗುಡಿ 7,530. ಲಕ್ಷ್ಮೀನಾರಾಯಣ ಪರಮೇಶ್ವರ ಹೆಗಡೆ ಹತ್ತಿರಗುಡಿ 7,290. ವಿಷ್ಣು ನಾರಾಯಣ ಭಟ್ ಮನೆ ಹತ್ತಿರ ಹತ್ತಿರಗುಡಿ 7,350. ಹೀಗೆ ಒಟ್ಟು 5,45,200 ರೂಪಾಯಿ ಈ ರೀತಿಯಲ್ಲಿ ಖರ್ಚು ಮಾಡಿದರೆ. ಇನ್ನು ಅರಣ್ಯ ಇಲಾಖೆ ಮಾಡಿದರೆ ಈ ಗ್ರಾಮ ಪಂಚಾಯತ್ ಮಾತೃ ಪ್ರದೇಶದಲ್ಲಿ ಸಸ್ಯ ಬೆಳೆದರು ಅದಕ್ಕೆ 31,103 ರೂಪಾಯಿ ಖರ್ಚು ಮಾಡಿದ್ದಾರೆ. ಇಷ್ಟು 23-24 ಸಾಲಿನಲ್ಲಿ ಗ್ರಾಮ ಪಂಚಾಯತ್ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆಗಳು ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಈ ಕೆಲಸಗಳಲ್ಲಿ ಇನ್ನು 15 ಹಂತದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡ ಕಾಮಗಾರಿಗಳು ಈ ರೀತಿ ಇದೆ. ಇದೇ ದೇವಸ್ಥಾನದಿಂದ ಬಳ್ಳಾರಿ ಕೇರಿಯಿಂದ ಸೇರುವ ಕಾಲುದಾರಿ ನಿರ್ಮಾಣ ಮಾಡಿದ್ದು ಗುತ್ತಿಗೆದಾರ ಜಿಟಿಯಲ್ಲಿ 60,350 ರೂಪಾಯಿ ಖರ್ಚು ಮಾಡಿರುತ್ತೆ. ಗುತ್ತಿಗೆದೆ ಕಾಲುದಾರಿಗೆ ರೇಲಿಂಗ್ ನಿರ್ಮಾಣ ಮಾಡಿದ್ದು 34,500 ರೂಪಾಯಿ ಖರ್ಚು ಮಾಡಿದ್ದಾರೆ. ಸಾಂಡೇಲಿ ಈಶ್ವರ ಹೆಗಡೆ ಮನೆ ಹತ್ತಿರ ಪೆಟ್ರೋಲ್ ಪಂಚ್ ನಿರ್ಮಾಣ 39,735. ಜಿಟಿಯಲ್ಲಿ ಶ್ರೀ ವಿದ್ಯಾಪ್ರಾಥಮಿಕ ಶಾಲೆ ವಿದ್ಯೆಗಳನ್ನು ವೆಚ್ಚವನ್ನು ದುರಸ್ತಿ 49,053 ರೂಪಾಯಿ ಖರ್ಚು ಮಾಡಿದ್ದಾರೆ. ಗೋಳಿಬೆಲ್ ರಸ್ತೆಯಲ್ಲಿ ನೀರು ಸರಗಳನ್ನು ಒದಗಿಸುವುದು ಪೈಪ್ಲೈನ್ ಅಳವಡಿಸಿ ಚರಂಡಿ ನಿರ್ಮಾಣ 37,026. ಆಮೇಲೆ ಬಂಕಾಳಿ ನಾಗಪ್ಪ ಹೆಗಡೆ ತೋಟದ ಹತ್ತಿರ ಸಾರ್ವಜನಿಕ ಹಳ್ಳಕ್ಕೆ ತಡೆಗೋಡೆ 29,400. ಬದಲಿಕೇರಿಯಲ್ಲಿ ಕುಡಿಯುವ ನೀರಿನ ಕುಡಿನೀರಿನ ಬಾವಿ ನಿರ್ಮಾಣ 98,867. ನೇರ್ನಾಗಿ ಮಾಡಿದ್ದು. ಪಂಚಾಯತ್ ಕಟ್ಟಡಕ್ಕೆ ರ್ಯಾಪ್ ನಿರ್ಮಾಣ 69,443. ಜಿಟಿಯಲ್ಲಿ ಗಾಳಿ ಹೆಗಡೆ ಮನೆ ಹತ್ತಿರ ಸಾರ್ವಜನಿಕ ಕಾಲು ಸಂಕ ಮಾಡಿದ್ದು 29,400. ಅಷ್ಟರ ಕೆಜಿಯಲ್ಲಿ ಕುಡಿಯುವ ನೀರಿನ ಒದಗಿಸುವ ಪೈಪ್ಲೈನ್ ನಿರ್ಮಾಣ 41,300. ನೇರ್ನಾಗಿ ಮಾಡಿದ್ದು. ಕಟಗೇರಿ ನಾಗೇಶ್ ಮನೆ ಹತ್ತಿರ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ 84,200. ಜಿಟಿಯಲ್ಲಿ ಆಮೇಲೆ ವಿದ್ಯೆಗಳು ಬೇಯಿನ ಕೆರೆಯಲ್ಲಿ ಕುಡಿಯುವ ನೀರು ಒದಗಿಸುವ ಪೈಪ್ಲೈನ್ ನಿರ್ಮಾಣ ಮತ್ತು ನಿರ್ವಹಣೆ 79,500. ಜನತಾ ಕಾಲನಿ ರಸ್ತೆಗೆ ಚರಂಡಿ ನಿರ್ಮಾಣ ಮತ್ತು ದುರಸ್ತಿ 43,300. ಕಲಬುರಗಿ ರಸ್ತೆ ಚರಂಡಿ ನಿರ್ಮಾಣ 89,039. ಜಿಟಿಯಲ್ಲಿ ಸೋಲಾರ್ ರೂಫ್ಟಾಪ್ ಎಲ್ಲಾದರೂ ಹೊಡ್ಕೊಂಡ್ಬಿಟ್ಟಿಲ್ಲ ಅಲ್ಲ ಎಲ್ಲಾದರೂ ಕ್ರಿಶ್ಚಿಯನ್ ಮನೆ ಹತ್ರದ ಹೌದು, ಕ್ರಿಶ್ಚಿಯನ್ ಅವ್ರಿಗೆ ಹೋಗಲಿಕ್ಕೆ ಒಂದು ಇದನ್ನ ಕಾಂಕ್ರೀಟಿನ ಇದನ್ನ ಮಾಡಿ ರೋಡ್ ಮಾಡೋದು. ಅವ್ರಿಗೆ ರೋಡ್ ಇಲ್ಲಾಗಿತ್ತು. ಹುಡುಗರು ಮತ್ತು ರಸ್ತೆಗೆ ಚರಂಡಿ ನಿರ್ಮಾಣ ಇದಾಯ್ತಲ್ಲ. ಸೋಲಾರ್ ರೂಫ್ಟಾಪ್ ಅಳವಡಿಸಿದ್ದು 98,400. ಗ್ರಾಮ ಪಂಚಾಯತಿ ಸೋಲಾರ್ ಅಳವಡಿಸಿದ್ದೇವೆ. ಗಾರ್ದೀಪ ಸಾಮಗ್ರಿ ಖರೀದಿ 9,050 ರೂಪಾಯಿ. ಗಾರ್ದೀಪದ ಸಾಮಗ್ರಿ ಖರೀದಿ 2,690. ಇನ್ನು ಗೋಣಿ ರಿಪೇರಿ ಮಾಡಿದ್ದು 23,500 ರೂಪಾಯಿ ಗೋಣಿ ರಿಪೇರಿ ಮಾಡಿದ್ದೇವೆ. ಗಾರ್ದೀಪ ಸಾಮಗ್ರಿ 2,640. ಆಮೇಲೆ ಗಣಪತಿ ಕಸದ ಬುಟ್ಟಿ ಖರೀದಿ ಮಾಡಿದ್ದು 29,250. ಅರಣ್ಯ ಹುಷಾರ್ ಕೆರೆಯಲ್ಲಿ ನೀರು ಟ್ಯಾಂಕರ್ ನಿರ್ಮಾಣ ಮತ್ತು ನಿರ್ವಹಣೆ 69,249. ಗುಡ್ಡೇಬಾಳು ಎಕ್ಕಿ ಮನೆಯಿಂದ ಪರಮೇಶ್ವರ ಶೆಟ್ಟಿ ಮನೆಯವರೆಗೆ ಸಾರ್ವಜನಿಕ ಘಟ
54,000 ಇದಿಷ್ಟು ಒಟ್ಟು 10,95,000 ಈ ಆರ್ಥಿಕ ವರ್ಷದಲ್ಲಿ ಉದ್ಯೋಗ 15 ತಾಸಲ್ಲಿ ಖರ್ಚು ಮಾಡಿ ಇವಿಷ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಆದಂಥ ಕಾಮಗಾರಿಗಳು ಇವುಗಳ ಬಗ್ಗೆ ಏನಾದರೂ ಅರ್ಗ್ಯುಮೆಂಟ್ ಮಾಡೋದಿದ್ರೆ ಮಾಡ್ಬೋದು. ಇಷ್ಟು ಆಗ್ತಾ ಅಂತ ಗುತ್ತಿಗೆಯವರು ಕೂಡ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಧನಾತ್ಮಕ ಅಂಶ ಹಾಗೆ ಗಂಭೀರವಾಗಿ ಪ್ರತಿಬಿಂಬಿಸುವಂತಹ ಅಂಶಗಳು ಬರ್ತವೆ. ಅದರಲ್ಲಿ ಯಾವುದೊಂದು ಬಣ್ಣದಲ್ಲ ಬಂದರೆ ಮುಂದಿನ ಹಂತದಲ್ಲಿ ಕೂಡ ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಮತ್ತು ಕೆಲವೊಂದು ಕೂಡ ನಾವು ಸಾಮಾಜಿಕ ಪರಿಶೀಲಿಸುವುದನ್ನು ಕೂಡ ಸರಿಪಡಿಸುವ ಗ್ರಾಮ ಪಂಚಾಯತ್ ಸರಿಪಡಿಸಿಕೊಳ್ಳಲಿಕ್ಕೆ ಸಲಹೆ ಸೂಚನೆ ಕೂಡ ಕೊಡಲಾಗಿರುತ್ತದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆ ವರದಿ ಏನಿದೆ ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು ಸಾಮಾಜಿಕ ಪರಿಶೀಲನೆಯಲ್ಲಿ ಒಳಗೊಂಡಿರುವಂಥದ್ದು. ಆ ವರದಿಯನ್ನು ಈ ಒಂದು ಗ್ರಾಮ ಸಭೆಗೆ ಮಂಡನೆ ಮಾಡ್ತೀವಿ. ಈಗಾಗಲೇ 2023-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ವಿದ್ಯಾಭ್ಯಾಸ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ತಯಾರಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ ಅವಧಿ 1/4/2023ರಿಂದ 31/3/2024 ಆರ್ಥಿಕ ವರ್ಷದ ಸಾಮಾಜಿಕ ಪರಿಶೀಲನೆಯನ್ನು ಮಾಡಲಾಗಿರುತ್ತದೆ. ಇನ್ನು ಸಾಮಾಜಿಕ ಪರಿಶೀಲನೆ ನಡೆಸಿದ ಅವಧಿ 8/7ರಿಂದ 11/7ವರೆಗೆ ಅಂದರೆ 20ವರೆಗೆ. ಸಾಮಾಜಿಕ ಪರಿಶೀಲನೆಯಲ್ಲಿ ನೋಂದಾಯಿಸಿಕೊಂಡ ಕುಟುಂಬಗಳ ಸಂಖ್ಯೆ 472. ಹಾಗೆ ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಕೆಲಸ ನಿರ್ವಹಿಸುವ ಕುಟುಂಬಗಳ ಸಂಖ್ಯೆ 47. ಹಾಗೆ ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಸಲ್ಲಿಸಲಾದ ಒಟ್ಟು ಮಾರ್ಜಿನ 1,365. ಹಾಗೆ ಈ ಅವಧಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸಂಖ್ಯೆ ವೈಯಕ್ತಿಕ ಆಧಾರಿತ ಕೆಲಸಗಳು 36, ಸಮುದಾಯದ ಆಧಾರಿತ ಕೆಲಸಗಳು ನಿರ್ವಹಣೆ ಮಾಡಿರುವುದು. ಇನ್ನು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ನಡೆಸಲಾದ ಒಟ್ಟು ವೆಚ್ಚ ಕೂಲಿ ವೆಚ್ಚಕ್ಕಾಗಿ 4,42,290. ಹಾಗೆ ಸಾಮೂಹಿಕ ವೆಚ್ಚಕ್ಕಾಗಿ 1,42,607. ಹಾಗೆ ಒಟ್ಟು ವೆಚ್ಚ 5,76,940. ಇನ್ನು ಸಮುದಾಯದ ಆಧಾರಿತ ಕೆಲಸಗಳಿಗೆ ಬಳಸಿದ ವೆಚ್ಚ ಕೂಲಿ ವೆಚ್ಚ 9,480. ಇನ್ನು ವೈಯಕ್ತಿಕ ಆಧಾರಿತ ಕೆಲಸಗಳಿಗೆ ಬಳಸಲಾದ ವೆಚ್ಚ 4,13,750. ಸಾಮೂಹಿಕ ವೆಚ್ಚ 1,13,920 ಮತ್ತು 5,35,500. ಹಾಗೆ ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ವೆಚ್ಚ ಕೂಲಿ ವೆಚ್ಚಕ್ಕೆ 17,600, ಸಾಮಾನ್ಯ ವೆಚ್ಚಕ್ಕೆ 14,600 ಒಟ್ಟು 31,500. ಇನ್ನು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ 16 ತಾಸು ಆಯೋಗಕ್ಕೆ ಬಳಸಲಾದ ವೆಚ್ಚ ಆರೋಗ್ಯ ಶುಲ್ಕ 21,67,415. ಅನುದಾನ ಜಮೆ 4,24,680. ಒಟ್ಟು ಖರ್ಚು 2,28,34,625. ಇನ್ನು ಪರಿಸ್ಥಿತಿಗಳನ್ನು 17,30,35,620. ಈ ಅವಧಿಯಲ್ಲಿ ನಿರ್ವಹಿಸಲಾದ ಕಾಮಗಾರಿಗಳ ಸಂಖ್ಯೆ 14, ಇದು 6. ಒಟ್ಟು ಟೋಟಲ್ 22 ಕಾಮಗಾರಿಗಳಾಗಿವೆ. ಇನ್ನು ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಕಂಡುಬಂದ ಉತ್ತಮ ಅಂಶಗಳು ಸಾಮಾಜಿಕ ಪರಿಶೀಲನಾ ಅನುಷ್ಠಾನಗಳ ಕಾಮಗಾರಿಗಳನ್ನು ನೇಮಿಸಲಾಗಿದೆ. ಹಾಗೆ ವೈಯಕ್ತಿಕ ನೆರಳು ತೊಟ್ಟಿ, ಕೃಷಿ ಬಾವಿ, ಗೊಬ್ಬರ ಗ್ಯಾಸ್ ನಿರ್ಮಾಣದ ಕಾಮಗಾರಿಗಳಿಗೆ ರೈತರಿಗೆ ವೈಯಕ್ತಿಕ ಆಸ್ತಿಯನ್ನು ಸೃಜನೆ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಹಾಗೆ ವೈಯಕ್ತಿಕ ಸೋಫ್ಟ್ವೇರ್ ಅಂದರೆ ಒತ್ತುಗುಂಡಿ ನಿರ್ಮಾಣದ ಕಾಮಗಾರಿಗಳಿಂದ ಇಳುವರಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರಿಗೆ ಫಲಾನುಭವಿಗಳಿಗೆ ಉಪಯೋಗವಾಗುವ ಸ್ಥಳದಲ್ಲಿ ಅನುಷ್ಠಾನ ಮಾಡುವುದು ಒಂದು ಬಂದಿದೆ. ಹಾಗೆ ಸತ್ಯಗುಡಿ ಇಂಫ್ರಾ ಶಾಲೆಯ ಸೌಲಭ್ಯ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಗುರಿ ಗ್ರಾಮ ಪಂಚಾಯತ್ನಲ್ಲಿ ವಸತಿ ಫಲಾನುಭವಿಗಳಿಗೆ ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆ ಭತ್ತ ಪರಿಶೀಲನೆ ಅಭಿವೃದ್ಧಿಗಳ ಸಾಮಾಜಿಕ ಪರಿಶೀಲನೆ ವೇಳೆ
ವಾರ್ತೆಯನ್ನು ಅಳವಡಿಸುವುದರಲ್ಲಿ ಅಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಯಾವುದಾದ್ರೂ ಕೂಡ ವೈಯಕ್ತಿಕ ದಾಖಲೆಗಳನ್ನು ನಿರ್ವಹಿಸುವುದು ಬಾಕಿ ಇರಬೇಕು. ಸಾಮಾಜಿಕ ಪರಿಸ್ಥಿತಿಗಳ ವೇಳೆಯಲ್ಲಿ ಕುಡಿದಾರರ ಬಳಿ ಉದ್ಯೋಗ ಸ್ಥಿತಿ ಲಭ್ಯವಾಗದೇ ಮತ್ತು ಉದ್ಯೋಗ ಸ್ಥಿತಿ ಬಂದಿದ್ದ ಕುಡಿದಾರರ ಸ್ಥಿತಿಯಲ್ಲಿ ಉಳಿ ಪಾವತಿಗಳನ್ನು ದಾಖಲಾಗುವುದು ಬಾಕಿ ಇರಬೇಕು. ಅಲ್ಲಿ ಸಾಮಾಜಿಕ ಪರಿಸ್ಥಿತಿಗಳ ಫೋನ್ ನಂಬರಲ್ಲಿ ಡಾಕ್ಟರ್ ಸಂತೋಷ್ ಅಂತ ನನ್ನ ಹತ್ರ ಇತ್ತೊಂದು ಮಾಡಿದೆ. ಸಾಮಾಜಿಕ ಪರಿಸ್ಥಿತಿಗಳ ಅವಧಿಯಲ್ಲಿ ಕೆಲವು ಕಾಮಗಾರಿಗಳು ಆರೋಗ್ಯ ಇಲಾಖೆ ಆ ಜನಾರ್ದನದ ಯಾರೋ ಒಬ್ಬರು ಈಗ ಇವರಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಮಾರ್ಗಿ ಕಳೆದ ಆಶಾ ಕಾರ್ಯಕರ್ತ ಏನು ಯಾರು ಇದ್ರ ಬಗ್ಗೆ ಫೋನ್ ಮಾಡಿ ತಗೊಳ್ತೀರಿ ಹಾಂ ಕೊಡಿ ಮಾಡಿ ಮಾಡಿಕೊಡಿ ನಂಬರ್ ಕೊಡಿ ಮಾಡಿಕೊಟ್ರು ಮಾತಾಡಿ. ಎಲ್ಲ ಅಂಶಗಳನ್ನು ನಾವು ನರೇಗಾ ಯೋಜನೆಯಲ್ಲಿ ಹಾಗೆ ಅಧ್ಯಯನ ಮಿಷನ್ ಕೆರೆ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ ಜನಪದ ರಸ್ತೆಗೆ ನಿರ್ಮಾಣ ಸಭೆ ಮಾಡಿ 5 ವರ್ಷ ಡಸ್ಟ್ಬಿನ್ನನ್ನು ಹಂಚಿಕೆ ಮಾಡುವುದು ಬಾಕಿ ಇರುವಂಥದ್ದು. ಗ್ರಾಮ ಪಂಚಾಯತ್ನಲ್ಲಿ ನಿರ್ವಹಣೆ ಮಾಡುವುದು ಬಾಕಿ ಇರುವಂಥದ್ದು. ಹಾಗೆ ಕುಡಿಯುವ ರಸ್ತೆಯಲ್ಲಿ ಪೈಪ್ಲೈನ್ ಎಲ್ಲ ಅಂಶಗಳನ್ನು ನಾವು ಹಾಗೆ 17 ತಾಸು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಈಗಾಗಲೇ ಮಿಷನ್ ಕೆರೆಗೆ ನೀರು ಹೊಸಬಳಿ ಗ್ರಾಮ ಪಂಚಾಯತ್ ಭಾಸ್ಕರ ಈಗ ಓದಿನದೆಲ್ಲ ಹೋಗ್ತಾರೆ ನಿಮಗೆ ಹೆಚ್ಚು ಅವಕಾಶ ಇರೋದು ಸ್ವಲ್ಪ ಕಮ್ಮಿ ಕೆಲಸ ಅವಕಾಶ ಎಷ್ಟು ಖರ್ಚು ಮಾಡುವಂಥ ಒಂದು ಯೋಜನೆ
5 ಲಕ್ಷ ಮಾಡಿದ್ರು. ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ಕೆಲಸ ಮಾಡಿದ್ರು, ಫೈಲ್ಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಮಾಡಿದ್ರು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿಯಲ್ಲಿ ಬೇಕಾದಷ್ಟು ಅವಕಾಶಗಳು ನಮ್ಮದು ಪ್ರಯೋಜನವೂ ಅಷ್ಟೇ ಬರ್ತದೆ. ಪ್ರಯೋಜನ ಇದ್ದದ್ದಾದ್ರೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬೇರೆ ಪಂಚಾಯತ್ಗಳೆಲ್ಲ ಹೆಚ್ಚುವರಿ ಪ್ರಯೋಜನ ಕೇಳ್ತಾರೆ. ಈ ಇಷ್ಟೊತ್ತಿಗಾಗಿ ಅವ್ರಿಗೆ ಇನ್ನೊಂದು ಪ್ರಯೋಜನ ಕೊಡಬೇಕು. ಯಾಕಂತ ಹೇಳಿದ್ರೆ ಬೇರೆ ಯೋಜನೆಗಳಲ್ಲಿ ತಗೊಳ್ಳಿಕ್ಕಾಗುತ್ತೆ, ಉದ್ಯೋಗ ತಗೊಳ್ಳಿ ತಗೊಳ್ಳಿ. ಬೇರೆ ಪಂಚಾಯತ್ಗಳಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಹತ್ತು ಸರಿ ಅಂದರೆ 15 ಆಗಸ್ಟ್ ಯಾಕೆ ಕೊಡ್ತಾರೆ, ಉದ್ಯೋಗ ಕೆಲಸ ಕೊಡ್ತಾರೆ, ಕೊಡಬೇಕಾಗುತ್ತೆ. ಉದ್ಯೋಗ ಎಲ್ಲ ನಾವು ಲೇಬರ್ ಕೆಲಸ ಉದ್ಯೋಗ ಮುಖಾಂತರ ಮಾಡಿಸ್ತೀವಿ, ಅದು ಇಂಜಿನಿಯರ್ ಮುಖಾಂತರ ಮಾಡಿಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದರೆ 8 ಆಗೋದಿಲ್ಲ. ನಿಮ್ಮಲ್ಲೇ 15 ಆಗಸ್ಟ್ ಮಾಡಿ ಅನುಭವಿದವರು ಇರ್ತಾರೆ, ಅವ್ರಿಗೆ ಒಂದು ಕೆಲಸ ಕೊಡುವುದು. ಅಲ್ಲ ಮುಂದೆ ಇದೆ, ಅದೇ ಮೆಟೀರಿಯಲ್ ಬಿಲ್ಗಳು ಕೂಡ ಈಗ ಇನ್ನಿದ್ದಾರೆ, ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾರೆ. ಅದು ಸಮಸ್ಯೆ ಇಲ್ಲ, ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಉದ್ಯೋಗ ಚೀಟಿ ಮಾಡಿದ್ದಾರೆ, ಅದು ಇಡೀ ದೇಶದಲ್ಲಿ ಒಂದೇ ಉದ್ಯೋಗ ಚೀಟಿ ಇದೆ. ಒಂದೇ ಗ್ರಾಮದಲ್ಲಿ ಇದ್ದಾಗ ರಿಲೀಸ್ ಆಗಿರುತ್ತೆ. ನಂತರ ಯಾವುದೋ ಒಂದು ಆಧಾರ್ ಲಿಂಕ್ ಮಾಡಿರ್ತೀವಿ ಅಥವಾ ಅಕೌಂಟ್ ಲಿಂಕ್ ಮಾಡಿರ್ತೀವಿ, ಅವುಗಳನ್ನು ಬದಲಾಯಿಸ್ತೀವಿ. ಮೆಟೀರಿಯಲ್ ಬಿಲ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದಕ್ಕೊಂದು 40 ಮುಂಚೆ ಎಲ್ಲ ಕೆಲಸ ನೋಡಬೇಕು, ಎಲ್ಲ ಫೈಲ್ಗಳು ನೋಡಬೇಕು. ಏನು 21 ಅಂಶ ಇದೆ ಅವೆಲ್ಲವನ್ನು ಕೂಡ ನಾವು ಇರಬೇಕು. ಒಂದು ಅಂಶ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಅದನ್ನು ಮುಂದೆ ಕೊಡಬೇಕು. ನಾವು ಅದರಲ್ಲಿ ಇವ ನೋಡ್ತೇವೆ, ಅದರಲ್ಲಿ ಈ ಜಿಲ್ಲಾ ಪಂಚಾಯತ್ ನೋಡ್ತೇವೆ. ಇವಾಗ ಸ್ಟೇಟ್ ಇಂದ ಒಂದು ಕಮಿಟಿ ಬರುತ್ತೆ, ರ್ಯಾಂಡಮ್ ಆಗಿ ಒಂದು ನೋಡ್ತಾರೆ. ಅವರು ಟಿಕ್ ಮಾಡಿದ್ದಕ್ಕೆ ಏನು ಪಾಯಿಂಟ್ ಅಂತ ಏನಾದ್ರು ಟಿಕ್ ಮಾಡಿದ್ರೆ ಅದಕ್ಕೆ ಮೆಟೀರಿಯಲ್ ಬಿಲ್ಲೇ ಬರಬೇಕು. ಪ್ರತಿ ತಿಂಗಳು ಈ ಪ್ರೊಸೆಸ್ ಆಗ್ತಾ ಇದೆ. ಈ ತಿಂಗಳು ಸ್ಟಾರ್ಟ್ ಆಗಿದೆ. ಯಾವ್ದಾದ್ರು ನಿಮ್ಮದು ಬಾಕಿ ಮೆಟೀರಿಯಲ್ ಬಿಲ್ ಇದೆ, ಆ ಫೈಲ್ಗಳನ್ನು ನೋಡ್ಕೊಂಡು ಕೊಟ್ಟರೆ ಆ ಫೈಲ್ಗಳನ್ನೆಲ್ಲ ವೆರಿಫಿಕೇಶನ್ ಮಾಡಿ ಕೆಲಸ ಆಗಿದೆಯೋ ಅಂತ ಒಂದು ತಿಂಗಳೊಳಗೆ ಅದಕ್ಕೆ ಮೆಟೀರಿಯಲ್ ಬಿಲ್ ಬರುತ್ತೆ. ಹಿಂದಿನ ಥರ ಇಲ್ಲ ಮೆಟೀರಿಯಲ್ ಬಿಲ್ ಬರೋದಿಲ್ಲ, ಲೇಬರ್ ಬಿಲ್ ಬರೋದಿಲ್ಲ ಅಂತ ಕಾಯುತ್ತೆ. ಇದು ನಿಮಗೂ ಗೊತ್ತಿದೆ. ಇದನ್ನು ನಾವು ಪ್ರತಿ ಸಲ ಮೆಸೇಜ್ಗಳನ್ನು ಹಾಕ್ತಾ ಇರ್ತೀವಿ, ವಿಡಿಯೋಗಳ ಮೀಟಿಂಗಲ್ಲಿ ಹೇಳ್ತಾ ಇರ್ತೀವಿ, ಗ್ರಾಮ ಸಭೆಗಳಲ್ಲಿ ಹೇಳ್ತಾ ಇರ್ತೀವಿ. ಆದ ಕಾರಣ ಇನ್ನೊಂದು ಮನೆಗಳು ಬರ್ತಾ ಇದ್ರು, ಮನೆಗೆ ಎಲ್ಲ ಜೊತೆ ಇದ್ದಾರೆ ಕಾಯಿಸ್ತಾರೆ. ಮನೆಗಳು 30 ಇರ್ಬೋದು, ಮನೆಗಳು ಕಮ್ಮಿ ಎಲ್ಲ ಪಂಚಾಯತ್. ಆದರೂ ಕೂಡ ಎಲ್ಲ ಪಂಚಾಯತ್ಗಳಲ್ಲಿ 30-40 ಮನೆಗಳು ಬಂದವು. ಮೈನಾರಿಟಿ ಮೈನಾರಿಟಿ ಬರ್ತವೆ. ಲ್ಯಾಂಡ್ ಪ್ರಾಬ್ಲಮ್ ಇದೆ, ಅತಿಕ್ರಮಣ, ನಿಮ್ಮದು ಸಮಯಕ್ಕೆ ಇವೆಲ್ಲ ಇರ್ತಾವೆ. ಬಗೆಹರಿಸ್ಕೊಂಡು ಮೊದಲು ಲ್ಯಾಂಡ್ ರೆಕಾರ್ಡ್ ಮಾಡ್ತೀವಿ, ನಂತರ ಮನೆಗೆ ಹರಿಸಿಕೊಂಡು ಒಳ್ಳೆ ಅದಕ್ಕೂ ಕೂಡ 30,000 ಸೋಷಿಯಲ್ ಫಾರೆಸ್ಟ್ ಅವ್ರದ್ದು ಕೂಡ ಕಳಿಸಲಾಗ್ತದೆ. ನಿಮ್ಮ ರೋಡ್ ಬದಿಗಳಲ್ಲಿ ಅಥವಾ ಸ್ವಲ್ಪ ಅವರಿಗೂ ಕೂಡ ನಿಮ್ಮಲ್ಲಿ ಭಾಳ ಫೈಲ್ಗಳು ಇದೆ, 30 ಫೈಲ್ಗಳು. ಅವ್ರಿಗೆ ಫೈಲ್ಗಳನ್ನು ನೀವು ಒಂದ್ಸಲ ತಗೊಂಡು ಏನು ಅದಕ್ಕೆ ಹಾಕ್ಬೋದು, ಸೋಷಿಯಲ್ ಇಟ್ಕೊಂಡು ಅಂಟಿಸ್ಬೋದು. ಅಥವಾ ಈಗಲೇ ಈ ವರ್ಷ ಏನು ಮಾಡ್ತಾರೆ, ಒಂದ್ಸಲ ಅವರಿಗೆ ಕೊಟ್ಟರೆ ಅವರು ಆ ಪ್ರಕಾರ ಫೈಲ್ಗಳನ್ನು ಬಳಸಿರ್ತಾರೆ. ಆ್ಯಪ್ ಹಾಕೊಂಡಿದ್ದೀರಾ ಕೂಡಲೇ ಬರ್ತಾರೆ. ಕೆಲವೆಲ್ಲ ನಮ್ಮಲ್ಲಿ ಆ್ಯಪ್ಗಳಿದ್ದಾವೆ, ಎಲ್ಲ ಫಾರ್ಮ್ಗಳು ಅದರಲ್ಲಿ ಪ್ರಿಂಟ್ ಆಗಿ ಬರೋದು. ಅದ ಕಾರಣ ಯಾಕೆ 21 ಅಂಶ ಇಡೀ ದೇಶದಲ್ಲಿ ಒಂದೇ ಫೈಲ್. ಯಾವುದೇ ದೇಶದವ್ರು ಬಂದು ಯಾವುದೇ ರಾಜ್ಯದವ್ರು ಬಂದು ಅದನ್ನು ಚೆಕ್ ಮಾಡಿದ್ರು ಕೂಡ ಅವ್ರು ಟಿಕ್ ಮಾಡ್ತಾ ಹೋಗ್ತಾರೆ, ಗೊತ್ತಾಗುತ್ತೆ. ಎಲ್ಲ ಒಂದೇ ಥರ ಫಾರ್ಮ್ಗಳು. ಬೇಡಿಕೆ ಕೊಟ್ಟಿದ್ದಾರೆ, ಕೆಲಸಕ್ಕೆ ನೋಟಿಸ್ಕೊಟ್ಟಿದ್ದೀರಾ, ಎಸ್ಟಿಮೇಟ್ ಮಾಡಿದ್ದೀರಾ, ಕೆಲಸ ಸರಿಯಾಗಿ ಮಾಡಿದ್ದೀರಾ, ಎಲ್ಲ ಒಂದೇ ಥರ ಇರ್ತವೆ. ಅದನ್ನು ಕೂಡ ಹಂಚಬೇಕು ಅಂತ ಬರೀ ನಿಮ್ಮ ಸೈಟಿಗೆ ಹೋಗ್ಬೋದು, ಇಲ್ಲೇ ಬರ್ತಾರೆ. ಅದಕ್ಕಾಗಿ ಇಷ್ಟೆಲ್ಲ ಬದಲಾವಣೆಗಳು ಉದ್ಯೋಗಾರ್ಥಿ ಬಂದರೆ. ಯಾಕಂದರೆ ಈ 5 ಲಕ್ಷ ಖರ್ಚಾಗಿತ್ತು, 5 ಕೋಟಿ ಒಂದೇ ವರ್ಷಕ್ಕೆ ಖರ್ಚು ಮಾಡಿದ್ದು ಉದಾಹರಣೆ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಎರಡನೇದಾಗಿ ನಮ್ಮಲ್ಲಿ ಈಗ 15 ಹಣಕಾಸು ಕೂಡ ಹೇಳಿಲ್ಲ. 15 ಹಣಕಾಸು ಕೂಡ ನಮ್ಮಲ್ಲಿ 25 ಲಕ್ಷ ಬಂದಿದೆ. ಅದರಲ್ಲಿ 25% ಸ್ವಚ್ಛತೆಯಾಗಿ ಹೋಗ್ಲಿದೆ. ಸ್ವಚ್ಛತೆ ಎಲ್ಲ ಕಡೆ ಸಮಸ್ಯೆ ಬರ್ತಾ ಇದ್ದಾವೆ. ಪ್ಲಾಸ್ಟಿಕ್ಗಳು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಅಥವಾ ಅಂಥದ್ದು ಏನಾದರೂ ಯೂಸ್ ಮಾಡಿದ್ರೆ ಅದು ಕಲೆಕ್ಷನ್ ಪಾಯಿಂಟ್ ಕಲೆಕ್ಷನ್ ಆಗಬೇಕು. ಅಥವಾ ಕೆಲವು ಕೆಲಸಗಳನ್ನು ಎಸೆಯುವಲ್ಲಿ ನಾವು ವಾರಕ್ಕೆ 1 ದಿವಸ, ತಿಂಗಳಿಗೆ 1 ದಿವಸ ಸ್ವಚ್ಛತೆ ಮಾಡಬೇಕಿದೆ. ಊರವರು ಅಥವಾ
ಶನಿವಾರ ಮಾಡಿ ಆ ಸ್ಪಾಟ್ಗಳು ಮುಗಿಸ್ಬೇಕು. ಇದರಲ್ಲೇ ಕಸ ಇರ್ತದೆ. ಭಾಳ ಸಲ ಕಸ ಆದರೆ ಅದೊಂದು ಬೋರ್ಡ್ ಆಗ್ತದೆ. ಇದಕ್ಕೆ 25% ಇರಲೇಬೇಕು. ಸ್ವಚ್ಛತೆ ಅಂತ ಹೇಳಬೇಕು. ಗಾಡಿ ಖರ್ಚುಗಳು ಅಥವಾ ಸ್ವಚ್ಛತಾ ಖರ್ಚುಗಳು ಅಥವಾ ನಿಮ್ಮ ಕಸದ ಘಟಕವನ್ನು ನಿರ್ವಹಿಸುವ ಖರ್ಚುಗಳು. ಈಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಡೆ ನೋಡಿದ್ರು ಸಣ್ಣ ನಮ್ಗೆ ಏನು ಹೊಸಬಡಿ ಸಣ್ಣದಿಲ್ಲ, ಎಲ್ಲಿಂದ ನಮ್ಗೆ ಗುರುತಿಸ್ಬೇಕು. ಅಲ್ಲಿ ನಾವು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟರೆ ಅಥವಾ ನಾಳೆ ನಮ್ಮ ಗಾಡಿ ಇದೆ, ಗಾಡಿಯನ್ನು ವಾರಕ್ಕೊಂದ್ಸಲ ಆದ್ರೆ ಪ್ರತಿ ಮನೆಯಲ್ಲಿ ಕೂಡ ಒಣ ಕಸವನ್ನು ಸಂಗ್ರಹಿಸಿಕೊಳ್ಳಿಕ್ಕೆ ಸಮಸ್ಯೆ ಆಗುತ್ತೆ. ಗಾಡಿ ಹೋಗೋದ ಕಡೆ ಎಲ್ಲೋ ಒಂದು ಅಂಗನವಾಡಿ ಇರ್ತವೆ ಅಥವಾ ಎಲ್ಲೋ ಒಂದು ಕಡೆ ಅವ್ರನ್ನೆಲ್ಲ ಒಂದು ವಾರದಲ್ಲಿ ಇಂಥ ದಿವಸ ಬರುತ್ತೆ ಅಂತ ಹೇಳಿದ್ರೆ ಇವಾಗ ಕಸದಲ್ಲಿ ಇರ್ತಾರೆ, ಅದನ್ನು ಕಸಗಳನ್ನು ಸಂಗ್ರಹಿಸಿಕೊಳ್ಳಿ. ಅದು ಕೂಡ ತಪ್ಪಾಗುತ್ತೆ. ಯಾಕೆಂದ್ರೆ ಸಂಗ್ರಹಿಸಬೇಕು, ನೀರಿಗೆ ಬಿಟ್ಟು ನೀರು ಸುಟ್ಟರು ವಾಯುಮಾಲಿನ್ಯ, ಜಲಕ್ಕೆ ಇದು ಕೂಡ ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಪ್ರತಿ ದಿವಸ ಒಂದಷ್ಟು ಒಂದು 4 ಕೆಜಿ ಕಸ ಆದ್ರೆ ವಾರಕ್ಕೆ 2 ಕೆಜಿ ಕಸ ಅಲ್ಲ. ನಿಮ್ಮ ಪ್ಲಾಸ್ಟಿಕ್ ಕಸ ಮಾಡ್ಲಿಕ್ಕೆ ಹಸಿ ಕಸದ ಬಗ್ಗೆ ನಾವು ಹೇಳ್ತಾ ಇಲ್ಲ. ಹಸಿ ಕಸದ ಬಗ್ಗೆ ಎರಡು ಬದಿ ಕೊಡ್ತೀವಿ, ಎಲ್ಲ ಹಾಕಿ ಅಥವಾ ಕಂಪೋಸ್ಟ್ ಮಾಡ್ಬೋದು. ಇನ್ನು ದ್ರವ ತ್ಯಾಜ್ಯ ಅದು ಬರ್ತದೆ, ಹೋಟೆಲ್ಗಳ ನೀರು, ಮನೆಯ ನೀರು, ಅದಕ್ಕೂ ಕೂಡ ನಾವು ಸೂಚಿಸ್ತೀವಿ. ದ್ರವ ಮತ್ತೆ ನಮ್ದು ಹಸಿ ಕಸ ನಮ್ದು ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ಕೂಡ ಇದೆ, ಯಾರು ಕೂಡ ಅಪಾರ್ಟ್ಮೆಂಟ್ ಐತಿ, ಯಾರು ಮಾಡ್ತಾರೆ ಅಥವಾ ಒಂದು ಮನೆಯ ಯಾವುದೋ ತೋಟಕ್ಕೆ ಹೋಗ್ಬೋದು. ಆದರೆ ನಮಗೆ ದೊಡ್ಡ ಸಮಸ್ಯೆ ಮಾಡಬೇಕು. ಪ್ಲಾಸ್ಟಿಕ್, ಥರ್ಮೋಕೋಲ್ಗಳು, ಮುಚ್ಚಳಗಳು, ಗುಡ್ಡ ಪ್ಯಾಕೆಟ್, ಅವುಗಳು ದೊಡ್ಡ ಸಮಸ್ಯೆ. ಅವುಗಳು ಪ್ರತಿ ಮನೆಯಲ್ಲೂ ಕೂಡ ಶಾಲೆಯಿಂದ ಒಬ್ಬರಿಂದ ಹಿಡಿದು ಆಗಬೇಕು. ಕಸದೊಟ್ಟಿಗೆ ಹೋಗ್ಬೇಕು, ಕಸದೊಟ್ಟಿಂದ ಪಂಚಾಯತಿ ಕಸದ ಗಾಡಿಗೆ ಹೋಗ್ಬೇಕು, ಅಲ್ಲಿಂದ ಅದು ಇಳಿಯವರೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ. ನಿಮ್ಮಲ್ಲಿ ಒಬ್ಬರು ಕಸ ಎಲ್ಲ ತಗೊಳ್ಳೋರಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ಕೂಡ ಅವರಿಗೆ ಸ್ವಲ್ಪ ಕೊಡಿ. ನೀವು ಅದರಲ್ಲಿ ಲಾಭಗಳನ್ನು ನಿರೀಕ್ಷಿಸಲು ಏನು ಬೇಕಾಗಿಲ್ಲ, ಮುಂದೆ ಬರ್ಬೋದಿಲ್ಲ. ಈಗ ಅವರು ಪ್ರತ್ಯೇಕ ಮಾಡಿ ತಗೊಳ್ತಾ ಇದ್ದಾರೆ. ಅಲ್ಲೇ ನಾವು ಈ ಕಡೆ ನೋಡೋದು ನೋಡಿದ್ವಿ, ಬಾಟ್ಲಿ ಮುಚ್ಚಿದೆ ಅಥವಾ ಅಂತವ್ರು ಇರ್ತಾರೆ. ನೀವೇ ಸಪ್ರೇಟ್ ಕೊಟ್ಟರೆ 1 ಕೆಜಿಗೆ ಪ್ಲಾಸ್ಟಿಕ್ 20 ರೂಪಾಯಿ ತರ ತಗೊಳ್ತಾರೆ. ಮುಚ್ಚಳ ಬೇರೆ ಮಾಡಿ ಅಥವಾ ಅದರ ರೆಪಸ್ ಬೇರೆ ಮಾಡಿ ಕೊಟ್ಟು 25 ರೂಪಾಯಿ ತಗೊಳ್ತಾರೆ. ಅದು ಲಾಭ ಅಂತ ಅಲ್ಲಿ ವರ್ಕರ್ಸ್ಗೆ ಅದನ್ನು ಕೊಡುವಂಥದ್ದು. ಮತ್ತು ಪ್ರತಿ ಮನೆಗೂ ಕೂಡ ಸ್ವಚ್ಛತಾ ಪ್ರತಿ ಒಂದು ಹೊಸ ಕುಳಿಗೆ ಕಸವನ್ನು ಸಂಗ್ರಹಿಸಬೇಕಿದ್ರೆ ನಮಗೆ ಕನಿಷ್ಠ 5 ಜನ ಕೆಲಸಗಾರರು. ಒಬ್ರು ಕಸ ಗಾಡಿ ನೋಡಿರ್ಬೇಕು, ಕಸ ಹಾಕೋರ್ಬೇಕು. ಕಸ ಮನೆಗೆ ಇವತ್ತು ನಿಮ್ಮ ಮನೆ ಕಸ ಹೋಗಿದ್ದೇವೆ, ನೀವು ಕಸ ಕೊಟ್ಟಿಲ್ಲ ಅಂದ್ರೆ ಕಿಟ್ ಮಾಡುವಂತ ಪದ್ಧತಿ. 5 ದಿವಸ ನೀವು ಕಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಂಡ ಹಾಕುವಂತ ಪದ್ಧತಿ. ಯಾಕೆ ಪ್ರತಿ ಮನೆಯಲ್ಲಿ ಅಷ್ಟು ಕಸ ಹಾಗೆ ಅಜ್ಜಿ ಹೋಗ್ತಾ ಇದೆ. ಒಂದೊಂದು ಸುಟ್ಟಿರ್ಬೇಕು, ಸುಡುವುದು ಕೂಡ ಅದಕ್ಕೊಂದು ವಿಧಾನ ಇದೆ. 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಸುಟ್ಟರೆ ಹೊಗೆ ಇಲ್ಲದೆ ಅಲ್ಲೇ ಸುಟ್ಟೋಗುತ್ತೆ. ಈ ವೈದ್ಯಕೀಯ ಕಸಗಳನ್ನು ಹಂಗೆ ಸುಡ್ತಾರೆ. ಎಲ್ಲ ತಗೊಂಡೋಗಿ ಕಾರವಾರದಲ್ಲಿ ಒಂದು ದೊಡ್ಡ ಬಾಯ್ಲರ್ ಪ್ರತಿ ದಿವಸ ಅವರು ಆಸ್ಪತ್ರೆಗೆ ತಗೊಂಡೋಗ್ತಾರೆ. ಆ ಥರ ನಮ್ಗೆ ಸುಡಲಿಕ್ಕೆ ಅಂಥ ಬಾಯ್ಲರ್ನು ನಮ್ಮಲ್ಲಿ ಇಲ್ಲ. ಅಥವಾ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಸುಡಲ್ಲ. ಅವುಗಳಿಗೆಲ್ಲ ಅಂಥದ್ದೇ ಒಂದು ಮೆಷಿನ್ ಇದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಒಂದೇ ತಕ್ಷಣಕ್ಕೆ ಸುಟ್ಟೋಗ್ಬೋದು. ಅದು ನಿಧಾನಕ್ಕೆ ಸುಟ್ಟರೆ ಒಂದಷ್ಟು ಒಂದೇ ಬರುತ್ತೆ, ಮತ್ತಷ್ಟು ಇದಾಗುತ್ತೆ. ಆದ ಕಾರಣ ಪ್ರತಿ ಮನೆಗೂ ನಮ್ಮಲ್ಲಂತೂ ಹೀಗಾಗಿ ನೀವು ಮಾಡಿದ್ದೀವಿ, ಇಷ್ಟು ಕಸ ಬರ್ಬೋದು, ಅಂಗಡಿಯಿಂದ ಇಷ್ಟು ಕಸ ಬರ್ಬೋದು. ಪ್ರತಿ ದಿನ ನಾವು ಆವಾಗ ಏನಾಗುತ್ತೆ, ಪ್ರತಿ ಮನೆಗೆ ಒಂದು 100 ರೂಪಾಯಿ ನಾವು ಶುಲ್ಕ ವಿಧಿಸಿದ್ವಿ. ಅದು ದಿವಸಕ್ಕೆ 1 ರೂಪಾಯಿ ಅಂತ ಹೇಳಿ 300 ರೂಪಾಯಿ ಅಂತ ವರ್ಷ ಅಷ್ಟನ್ನಾದರೂ ವಿಧಿಸಿದ್ವಿ. ಅಂಗಡಿಗಳಿಗೆ ಡಬ್ಬೆ ವಿಧಿಸಿದ್ರು. ನಮಗೆ ಒಂದು 500 ಮನೆಗಳಲ್ಲಿ 5 ಲಕ್ಷ ರೂಪಾಯಿ ಇರ್ತದೆ. ಅದನ್ನು ಆ ವರ್ಕರ್ಸಿಗೆ ಕೊಡು. ಸ್ವಸಹಾಯ ಸಂಘದಲ್ಲಿ ಹೇಳಿದ್ರೆ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಅಷ್ಟು ಪ್ರಸವ ಬರೋದಿಲ್ಲ. ಆ ಸ್ವಸಹಾಯ ಸಂಘದವರು ಅದನ್ನು ಸುಮ್ಮನೆ ಅಗ್ರಿಮೆಂಟ್ ಕೊಟ್ಟು ಮಾಡಲಿಕ್ಕೆ ಹೋಗ್ಬೋದು. ಇದೆ ಹೌದಲ್ಲ? ಇಡೀ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸಣ್ಣ ಗ್ರಾಮ ಪಂಚಾಯತಿ ನಿಮ್ಮಲ್ಲಿ ಸ್ಟಾರ್ಟ್ ನಿಮ್ಗೆ 5 ಜನ ಬೇಕಾಗಿಲ್ಲ, 4 ಜನ ಬೇಕು. ಅದನ್ನು ಪಂಚಾಯತಿಯಲ್ಲಿ ಅವತ್ತು ಬಂದ ಕೆಲಸವನ್ನು ಅವತ್ತೇ ವಿಂಗಡಣೆ ಮಾಡಬೇಕು. ಆಯ್ತು. ಅದಾದ ನಂತರ ಅವುಗಳನ್ನು ದೊಡ್ಡ ಇದರಲ್ಲಿ ಗೋಣಿಗಳನ್ನೆಲ್ಲ ಕಟ್ಟಿಟ್ಟು ಒಂದು ಮಾರಾಟ. ಹಸಿ ಕಸ ನಾವು ತಗೊಳ್ಳೋದಿಲ್ಲ. ಅದೇ ಹಸಿ ಕಸ ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ವಾಸನೆ ಬರುವುದಿಲ್ಲ. ಅದಕ್ಕಾಗಿ 25% ಇಟ್ಟದ್ದು. ಸುಮ್ಮನೆ 25% ಯಾಕೆ ಅಂತ ಕೇಳ್ಬೋದು. 25 ಲಕ್ಷದಲ್ಲಿ 5 ಲಕ್ಷ ಅಲ್ಲೇ ಇಡಬೇಕು ಅನ್ನೋದು
ಕರೆಕ್ಟ್ ಅದು. ಯಾಕಂದ್ರೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಹಾಸ್ಪಿಟ್ಲಲ್ಲಿ ಯಾರು ಬಂದರು ಪಟ್ಟಣ ಪಂಚಾಯತಿಗಳಲ್ಲೆಲ್ಲ 25% ಸಾಕಾಗಲ್ಲ. ಅಷ್ಟು ಕಸಗಳು ಗ್ರಾಮ ಪಂಚಾಯತಿಗಳಲ್ಲಿ ಬರಬಾರದು ಕೇಳಿ ಉದ್ಯೋಗಾರ್ಥಿಗಳು ಬಳಸಬಹುದು. ಉದ್ಯೋಗಾರ್ಥಿಗಳಲ್ಲಿ ನಮ್ಮಲ್ಲಿ ಘಟಕಗಳಿವೆ. ಘಟಕಗಳನ್ನು ಸ್ಥಾಪಿಸಿ ಬಳಸಬಹುದು. ಸೋಪ್ ಪಿಟ್ಗಳನ್ನು ಮಾಡಬಹುದು, ಪೋಷಕ ತೋಟ ಮಾಡಬಹುದು, ಎರೆಹುಳ ತೊಟ್ಟಿ ಮಾಡಬಹುದು. ಈ ಥರ ಕಸಗಳನ್ನು ಅಲ್ಲಲ್ಲೇ ವಿಲೇವಾರಿ ಮಾಡಿದರೆ ಮಾತ್ರ ನಾವು ಇನ್ನೊಬ್ಬರನ್ನು ಅವಲಂಬಿಸಬಹುದು. ಈಗ ನಮ್ಮ ಕಸಗಳನ್ನು ಯಾರೋ ಬಂದು ಎತ್ಕೊಂಡು ಹೋಗ್ತಾರೆ, ಖಂಡಿತ ಅದು ಯಾರೂ ಬಂದು ನಾವೇ ಅದನ್ನು ಇಟ್ಟು ನಾವೇ ಅದನ್ನು ವಿಲೇವಾರಿ ಮಾಡಬೇಕು. ಯಾಕಂದರೆ ಈ ಬಗ್ಗೆ ಕೂಡ ಯೋಚಿಸಿ ಮುಂದಿನ ಯೋಜನೆಯಲ್ಲಿ ಈ ವಿಚಾರಗಳನ್ನು ತಗೊಳ್ಳಿ. ಉದ್ಯೋಗಾರ್ಥಿಯಲ್ಲಿ ಏನು ಎಲ್ಲ ಮನೆಗಳಿಗೂ ನಾವು ಪ್ರಯತ್ನ ಮಾಡಿ ಎಲ್ಲ ಮನೆಗಳಿಗೂ ಒಂದು ಎರಡು ತೊಟ್ಟಿದ ಪ್ರಯತ್ನ ಮಾಡಿ ಎರಡು ತೊಟ್ಟಿ ಬರೀ ಕೃಷಿಗೆ ಕೊಡಬೇಕು ಅಂತ ನಮ್ಮ ಮನೆಯಲ್ಲಿ ಕೆಲವರೆಲ್ಲ ಕಸಗಳನ್ನ ತಂದು ಹಾಕ್ತಾರೆ. ಅದನ್ನು ಒಂದು ಎರಡು ತೊಟ್ಟು ಮಾಡಿ ಅದನ್ನು ಹಿಂದೆ ತೋಟಕ್ಕೆ ಬಳಸಬಹುದು ಅಥವಾ ಯಾರಿಗಾದ್ರೂ ಮಾರಬಹುದು. ಎರೆಹುಳವನ್ನೇ ಮಾರೋದಿಲ್ಲ. ಎರೆಹುಳಕ್ಕೆ 1 kg 500 ರೂಪಾಯಿ, ಎರೆಹುಳಕ್ಕೆ ಗೊಬ್ಬರಕ್ಕೆ 25 ರೂಪಾಯಿ. ಈಗ ಜಾಸ್ತಿನೇ ಉಂಟು ಕಟ್ಟಡ ಅಂತ ಒಂದು ಕಡೆ ನಾವು ಸಣ್ಣ ಪಂಚಾಯತಿ ಇರೋ ಕಾರಣ ಆ ಥರ ಯೋಚನೆ ಮಾಡಿಕೊಂಡು ಮುಂದಿನ ಯೋಜನೆಗಳನ್ನು ಸೇರಿಸಿ ಮಳೆ ನೀರು ಬಿಲ್ ಅಳವಡಿಸಬೇಕು. ಎಲ್ಲ ಪಂಚಾಯತಿಗಳನ್ನು ನಮ್ಮ ಸಿಒ ನೀವು ಕೂಡ ನಿಮ್ಮ ಗ್ರಾಮ ಪಂಚಾಯತಿ PS ಕೂಡ ನೀವು ಮಾಡಬೇಕು. ಒಂದು ಟ್ಯಾಕ್ ಇಟ್ಕೊಂಡು ಆ ಟ್ಯಾಕ್ ಇಟ್ಕೊಳ್ಳೋದ ನಂತರ ಒಬ್ಬ ಬಾವಿಗೋ ಅಥವಾ ಇಟ್ಕೊಂಡು ಆ ಟ್ಯಾಕಿ ನೀರಿಗೇನೆ ನೀವು ಮೋಟ್ರ್ ಹಾಕ್ಬೋದು. ಮಳೆಗಾಲದಲ್ಲಿ ಅದನ್ನೇ ಬಳಸ್ಬೋದು, ಬೇಸಿಗೆಯಲ್ಲಿ ಅದಕ್ಕೆ ಬೇರೆ ನೀರು ಬರುವಾಗ ವ್ಯವಸ್ಥೆ ಮಾಡ್ಕೊಂಡು ಬಳಸ್ಬೋದು. ಮೊದಲ ಮಳೆಯನ್ನು ಮಾತ್ರ ಸ್ವಲ್ಪ ಫಿಲ್ಟರ್ ಮಾಡಿಬಿಡ್ಬೇಕು ಹೊರಗೆ. ಎರಡನೇ ಮಳೆಯ ನಂತರ ಅದನ್ನೆಲ್ಲ ನೇರವಾಗಿ ಆ ಸಂಸ್ಕೃತಿಗಳು ಬೇಸಿಗೆಯಲ್ಲಿ ನಮ್ಗೆ ಗೊತ್ತಿದೆ ನೀರಿನ ಅಭಾವ ಎಷ್ಟಿದೆ. ಅಂಥದ್ದಕ್ಕೆಲ್ಲ ನಾವು ಉದ್ಯೋಗ ಬಳಸ್ಕೊಂಡು ಬೇರೆ ಏನಾದರೂ ನೀವು ಕೇಳೋದಿದ್ರೆ ಕೇಳ್ಬೋದು. ಎಲ್ಲ ಸೋಷಿಯಲ್ ಆಗಿತ್ತು ಹೇಳ್ತಾ ಅವಕಾಶಕ್ಕೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಉಪಾಧ್ಯಕ್ಷೆ, ಸದಸ್ಯರೇ, ಎಲ್ಲ ಅಧಿಕಾರಿ ವಲಯದವರೇ, ಸಂಬಂಧಪಟ್ಟ NREG ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ, ನನ್ನ ಆಶಾ ಕಾರ್ಯಕರ್ತರೇ, NREG ಸ್ಕೀಮು ಯಾವುದೇ ಪಂಚಾಯತ್ಗಳೂ ನಿಮ್ಮ ನಿರೀಕ್ಷೆಗೆ ರೀಚ್ ಆಗಲಿಕ್ಕಾಗ್ತಾ ಇದೆ. ಮೊದಲನೇ ಕಾರಣ 349 ರೂಪಾಯಿ ಇದ್ದಿದ್ದೇ ಕಾರಣ. ಇವತ್ತು ಒಂದು ಕೂಲಿ ಆಳು 600 ರೂಪಾಯಿ ಸಂಬಳ ತಗೊಂತಾರೆ. ಬೆಳಿಗ್ಗೆ 9 ಗಂಟೆಗೆ ಬಂದು 4 ಗಂಟೆವರೆಗೆ. ಹಾಗಾಗಿ 349 ಇದ್ದದ್ದು ಕನಿಷ್ಠ 450 ರೂಪಾಯಿ ಆದರೂ ಆಗಬೇಕು. ಮೊನ್ನೆ ನಮ್ಮ ಬೇಡಿಕೆ. ಎರಡನೇದು, ಸಣ್ಣ ಪಂಚಾಯತ್ ಹೊಸಬಳಿ ಭೌಗೋಳಿಕವಾಗಿ ಸಾಮಾಜಿಕವಾಗಿ ಒಂದು ಸಣ್ಣ ಪಂಚಾಯತ್, ಒಂದು 3,500 ಜನಸಂಖ್ಯೆ. ಇಲ್ಲಿ ನಿಮ್ಮ ಅನುಷ್ಠಾನವನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಸಣ್ಣ ಪಂಚಾಯತಿಗಳು ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಕಾರಣ ಯಾಕಾಗ ಈಗ ಒಂದು ಉದಾಹರಣೆಗೆ ಯಾರೇ ಒಬ್ಬರನ್ನ ತಗೊಂಡು ಒಂದು ಸಣ್ಣ ಒಂದು 40-50 ಸಾವಿರ ರೂಪಾಯಿ NREG ಕೆಲಸ ಮಾಡ್ತಾನೆ. ಒಂದು 4 ಜನರ ಆ ಕಾರ್ಡ್ ಹೋಲ್ಡರ್ ಅನ್ನು ತಗೊಂಡು ಅಕೌಂಟಿಂಗ್ ಹೋಗುವಂತ ಸಿಸ್ಟಮ್ ಇರ್ಬೋದು ತಗೊಂಡು ಮಾಡ್ತಾನೆ. ಅವನ ಮನೆ ಅಂತ ಹೇಳಿದಂತ ಯಾವುದೋ ಕೆಲಸ ಇರ್ಬೋದು, ಅವನಿಗೆ ಅಷ್ಟೇ, ಅವನು ಏನು ದೊಡ್ಡ ಜಮೀನ್ದಾರ ಆಗಿರುವುದಿಲ್ಲ. ಆದ್ರೆ ಅದ್ರ ಮಾಡಲಿಕ್ಕೆ ಈ 349 ರೂಪಾಯಿ ತೊಡಗು. ಹಾಗಾಗಿ ಸರ್ಕಾರದಲ್ಲಿ ನೀವು ಅದನ್ನು ಅಧಿಕಾರಿ ವಲಯದಿಂದ ಇಲ್ಲಿ ಠರಾವನ್ನು ತಗೊಂಡು ಹಿಡಿಯೋರೆ ಒಂದು ಗ್ರಾಮ ಪಂಚಾಯತ್ ಇವತ್ತು ಠರಾವನಲ್ಲಿ ಅದನ್ನು ಕಾಣಿಸಿ 349 ರೂಪಾಯಿ NREG ಅನುಷ್ಠಾನ ಎಲ್ಲ ಕಡೆಯಿಂದ ರಾಜ್ಯದಾದ್ಯಂತ ಹಾಳಾಗ್ತದೆ ವ್ಯವಸ್ಥೆ, ದೇಶ ಮಟ್ಟದಲ್ಲೇ ಹಾಳಾಗ್ತದೆ. ಆದ್ರೆ ಕೆಲವು ಈ ಬಿಹಾರಿಗಳು ಬರುವವರೆಲ್ಲ 400 ರೂಪಾಯಿಗೆ ಬರ್ತದೆ. ಅಲ್ಲಿ ಕೂಲಿ ಸಂಬಳಗಳು ಕೇಳಬೇಕು. ಅಲ್ಲಿ ಯಾವ ರೀತಿ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಬೇರೆ ರಾಜ್ಯ, ನಮ್ಮ ರಾಜ್ಯದಲ್ಲಂತೂ NREG ಅನುಷ್ಠಾನಗೊಳಿಸಿದ್ರು ಈ 349 ರೂಪಾಯಿ ಆಗ 100% ಸಾಧ್ಯ. ಇವತ್ತೊಂದು ಹೆಣ್ಣು ಮಕ್ಕಳ ಕೆಲಸಕ್ಕೆ ಬಂದ್ರೆ 400 ರೂಪಾಯಿ ಸಂಬಳ, 349 ರೂಪಾಯಿ ಒಂದು ಗಂಡ ಕೆಲಸಕ್ಕೆ ಕೊಡುವುದಿಲ್ಲ. ಹಾಗಾಗಿ ನಮ್ಮ ಪಂಚಾಯತಿಯಲ್ಲಿ ಹೆಚ್ಚಿನ ಕನಿಷ್ಠ ಅಂದ್ರೆ ಒಂದು 25-30 ಲಕ್ಷ ರೂಪಾಯಿ ಕೆಲಸ ಆಗ್ತಿತ್ತು. 40 ಫಲಾನುಭವಿಗಳಿದ್ದಾರೆ. 40 ಫಲಾನುಭವಿಗಳ ಮಾತಾಡೋಕೆ ನಮ್ಮ ಪಂಚಾಯತಿಯಲ್ಲಿ 40 ಜನ ಫಲಾನುಭವಿಗಳೇ ಬರ್ತಾರೆ. ನಿಮ್ಮ ಸರ್ಕಾರಿ ಸಂಬಳ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಂಬಂಧಪಟ್ಟ ಇಲಾಖೆಯವರು ಮಾತ್ರ ಇದ್ದಾರೆ ಬಿಟ್ಟರೆ
ಸಾರ್ವಜನಿಕರು ಒಂದು 5-6 ಜನ ಇದ್ದಾರೆ. ಅಂದ್ರೆ ಟೋಟಲಿ ಮೀಟಿಂಗ್ ವೈಫಲ್ಯ ಅಂತಾರೆ. ಇದು ಸರ್ಕಾರದ ಈಗ ನೀವು ಅಧಿಕಾರಿ ವಲಯದಲ್ಲಿ ಏನ್ ಮಾಡ್ಬೋದು ಕೇಳಿದ್ರೆ, ನಾವು ಏನು ಹೇಳಿದ್ದನ್ನ ಡರಾವ್ ಮಾಡಿ ಅದನ್ನ ನೀವು ಕಳಿಸುವಂಥದ್ದು ಸಿಇಒ ಸಂಬಂಧಪಟ್ಟ ಕಳಿಸುವಂತ ಅದನ್ನ ಆಗಲೇಬೇಕು. ಮುಂದಿನ ದಿನದಲ್ಲಿ NRI ನಮ್ಗೆ 40 ಫಲಾನುಭವಿಗಳಿಗೆ ಇದು ಮಾಡಿದ್ದು ಹೆಚ್ಚೆ ಬೆಂಗಳೂರು ಎಲ್ಲ ಸದಸ್ಯರಿಗೂ ಒತ್ತಾಸೆಯಿಂದ ಅದನ್ನು ಒತ್ತಾಯ ಪೂರ್ವಕ ಹಾಕಿದ್ದಾರೆ. ಹಾಗಾಗಿ 249 ರೂಪಾಯಿ ತೆಗೆದು 450 500 ಮಾಡಿದ್ರೆ ಇನ್ನೂ ಖುಷಿ ಸರ್ಕಾರ. ಈ ಯಾವ್ಯಾವುದಕ್ಕೂ ಇದಾಗ್ತದೆ, ಒಂದು ಕೂಲಿ ಕೆಲಸ ಮಾಡಿದವರಿಗೆ ಸರ್ಕಾರ ಬೇಜಾರು ಮಾಡ್ತದೆ ಅಂತ ಅದು ನಮ್ಗೆ ಬೇಜಾರಿದೆ. ಹಾಗಾಗಿ ನಮ್ಮ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಸಂಬಂಧಪಟ್ಟ ಶಾಸಕರಿಗೆ ಸಂಸದರಿಗೆ ಎಲ್ಲ ಕಳಿಸುವಂಥದ್ದನ್ನು ಮಾಡ್ತೇವೆ. ಅಧಿಕಾರಿ ವಲಯದಿಂದ ಮೀಟಿಂಗ್ ಈ ರೀತಿ ಆಗಿದೆ ಅಂತ ಟರಾವ್ ಹೋದ್ರೆ ಒಂದು ಹೆಚ್ಚಿನ ಆದ್ಯತೆ ಸಿಗ್ಬೋದು. ಮುಂದಿನ ದಿನದಲ್ಲಿ ಖಂಡಿತವಾಗೂ NRI ಸ್ಕೀಮ್ ಅನ್ನು ಅನುಷ್ಠಾನಗೊಳಿಸ್ತಾರೆ. 25, 30, 40, 50 ವರ್ಷ ನಾವು ಹೈಯೆಸ್ಟ್ ಎಷ್ಟು ಮಾಡಿದ್ದೀವಿ ಈಗ 5 ಲಕ್ಷ ಆಯ್ತು. 10 ಹಿಂದಿನ ನೋಡಲಿಲ್ಲ. ಹಾಗಾಗಿ NRI ಸ್ಕೀಮ್ ಒಳ್ಳೆ ಸ್ಕೀಮ್. ನಮಗೆ ಕೂಲಿಗಾಗಿ ಕಾಡು ಯೋಜನೆ ಇತ್ತು, ಅದು ಹಾಳಾಗಿತ್ತು. ಅದರ ನಂತರ ಈ ವ್ಯವಸ್ಥೆ ಬಂತು, ಅಕೌಂಟಿಗೆ ದುಡ್ಡು ಬಂತು. ಹಾಗಾಗಿ ಪ್ರತಿಯೊಬ್ಬರಿಗೂ NRI ಅವಶ್ಯಕತೆ ಇದೆ. ಆದರೆ 349 ರೂಪಾಯಿ ದುಡ್ಡಿದೆ, ಅದು ಸರಿಯಾಗಿ NRI ಸಮರ್ಪಕವಾಗಿ ಅನುಷ್ಠಾನ ಮಾಡಿ ನಾವು ಎಲ್ಲ ಸರ್ಕಾರ ಕೈ ಜೋಡಿಸ್ತೇವೆ. ಹಾಗಾಗಿ ಅದೊಂದು ಮೊದಲ ಆಗಿದೆ. ಹಾಗಾಗಿ ಅದೊಂದು ಆಗಲೇಬೇಕು ಅಂತ ನಾನು ಬೇಡಿಕೆ 500 ಆಗಬೇಕು ಅಂತಾನೆ ನಾವು ಡರಾವ್ ಮಾಡಿಕೊಡ್ತೇವೆ. ಮತ್ತೆ ಅದನ್ನು ನೀವು ಸಂಬಂಧಪಟ್ಟ ಸಿಇಒಗಳಿಗೆ ಮತ್ತೆ ನೀವು ಮತ್ತೊಂದು ಹೇಳ್ತೇನೆ, ಈ ಅಧಿಕಾರಿ ವಲಯದಲ್ಲಿ ನೀವು ಏನ್ ಮಾಡ್ತೀರಿ ಕೇಳ್ತಾರೆ. ಸಿಇಒ ಏನು ಹೇಳ್ತಾರೆ, ತಾಲೂಕು ಪಂಚಾಯತ್ ಇಒ ಏನು ಹೇಳ್ತಾರೆ, ಅದನ್ನು ನಮ್ಗೆ ಇದೊಂದು ಹೇಳ್ತೀವಿ. ಇಲ್ಲಿ ಸಾಮಾಜಿಕವಾಗಿ ಏನು ಕೊಡುಗೆಗಳಿದೆ. ಉದಾಹರಣೆಗೆ ನಾನು ಹೇಳ್ತೇನೆ, ನಮ್ದು ಸ್ವಚ್ಛ ಬಿಲ್ಡಿಂಗ್ ಸ್ವಚ್ಛ ವಿಲೇವಾರಿ ಘಟಕ ಬಂದು ಎಲ್ಲ ಕಡೆ ಅಧಿಕಾರಿ ವಲಯದವರು ಸ್ಪಂದಿಸಿದ್ದಾರೆ. ನಾನು ಗೋಕರ್ಣ ನೋಡಿದ್ದೇನೆ, ಕಾಸರಗೋಡು ನೋಡಿದ್ದೇನೆ, ಎಲ್ಲದಕ್ಕೂ ಭೇಟಿ ಕೊಟ್ಟಿದ್ದೇನೆ. ನಮ್ಮದು ಮಾತ್ರ ಇಲ್ಲೇ ಆಗ್ಬೇಕು ಅಂತ ಹಠ ಹಿಡ್ಕೊಂಡು ಬಂದಿದ್ದಾರೆ ಅಧಿಕಾರಿ ವಲಯದವರು. ಶಾಸಕರು ಹೇಳಿದ್ರು, ಅವಾಗ ನಮ್ಮ ಇಂಥ ಶಾಸಕರು ಖಂಡಿತವಾಗಿ ಹೇಳಿದ್ರು ಆಗುದಿಲ್ಲ, ಅವ್ರು ಹೇಳಿದ್ರೆ ಮಾಡ್ಕೊಡಿ ಅಂತ. ಸುರೇಶ್ ಶೆಟ್ಟರಿಗೆ ಗೊತ್ತಿದ್ದಾರೆ, ಅವ್ರು ನಮ್ಮ ಸುಲಭ ನಾಯಕರ ಅಧ್ಯಕ್ಷರು. ಹಾಗಾಗಿ ಯಾವುದನ್ನು ನಮ್ಮ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಸದಸ್ಯರಿಗೂ ನಿಮ್ಮ ಅಧಿಕಾರಿಗಳು ಸ್ವಲ್ಪ ಈ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಏನೇನು ತೊಂದರೆ ಇರ್ತದೆ ಅಂತ ನೀವು ಅದನ್ನು ಅರ್ಥಕೊಂಡು ಅನುಷ್ಠಾನಗೊಳಿಸ್ಲಿಕ್ಕೆ ಹೋದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಅದು ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದು ನನ್ನ ಭಾವನೆ ಇದೆ. ಹಾಗಾಗಿ ಇದೆಲ್ಲವೂ ಮನಗಂಡು ಜನರ ಪರವಾಗಿ ಮಾಡುವಂಥದ್ದು, ಜನರ ಪರವಾಗಿ ಮಾಡುವಂಥದ್ದು, ನಾವು ಜನರ ಪರವಾಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಯಾವುದ್ರಲ್ಲೂ ನಮಗೆ ನಿಮಗೆ ಪೂರ್ವ ಕೊಡಲ್ಲ ಯಾವುದೂ ಇಲ್ಲ. ಆದರೆ ಸರ್ಕಾರದ ಕೆಲವು ಯೋಜನೆಗಳು ಅನುಷ್ಠಾನ ಯಾಕೆ ಆಗುದಿಲ್ಲ ಅಂದ್ರೆ ಅಲ್ಲಿ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಅದನ್ನು ಅರ್ಥಕೊಂಡು ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಕೊಟ್ರೆ 100% 100 ಅನುಷ್ಠಾನ ಆಗ್ತದೆ. ಈಗ ನಮ್ದು ಕಾಗದಪತ್ರದಲ್ಲಿ ನಮ್ದು ಕಸ ವಿಲೇವಾರಿ ಘಟಕ ಚಾಲು ಇತ್ತು, ಒಂದು ಕಸನೂ ಕೇಳಿ ಅದನ್ನು ಓಪನ್ ಆಗಿರ್ತದೆ, ಒಂದು ಕಸನೂ ಕೇಳಿ ರಿಕ್ಷಾ ಇಲ್ಲದ ಅಲ್ಲೇ ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದೇವೆ. ನೋಡಿ ಲೇಡಿ ಡ್ರೈವರ್ ಈಗ ಇಲ್ಲ 5 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ನಾನು ಡ್ರೈವಿಂಗ್ ಕೊಡಿ, ನಂಗೆ ಡ್ರೈವಿಂಗ್ ಕೊಡಿ. ಅದು ನಮ್ಮ ಯಾವುದು ಮಹಿಳಾ ಘಟಕದ ಲೇಡೀಸ್ ಡ್ರೈವರ್ನೇ ತಗೊಳ್ಬೇಕು ಅಂತ ನೀವು ಮಾತಾಡಿರ್ತೀರಿ. ಅದನ್ನ ಕೆಲವೊಂದು ಚೇಂಜಸ್ ಆದ್ರೂ ಮಾತ್ರ ಇಲ್ಲ ಅದು ನಮ್ಮ ಇವರು ಸ್ವಸಹಾಯ ಸಂಘದ ನಮ್ಮ ತಾಲೂಕು ಗೊತ್ತಾಗ್ಲಿ. ಹಾಗಾಗಿ ಅದೆಲ್ಲವನ್ನೂ ನಾವು ಅವರೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ತೇವೆ, ನೀವು ನಮ್ಮೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಅನುಷ್ಠಾನಗೊಳಿಸಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ. ಇಲ್ಲಿ ಸಾಮಾಜಿಕವಾಗಿ ಕೆಲವು ತೊಂದರೆ ತೊಡಕುಗಳಿವೆ. ಇಲ್ಲ ನೀವು ಇಲ್ಲ ಸಿಇಒ ಹೇಳಿದ್ದಾರೆ ಇಒ ಹೇಳಿದ್ದಾರೆ ಹಿಂಗೆ ಮಾಡಬೇಕು ಅಂದ್ರೆ ಅದು ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ, ಸರ್ಕಾರದ ಹಣ ಯಾವುದೇ ರೀತಿಯಲ್ಲಿ ಫೋನ್ ಮಾಡಲಿಕ್ಕೆ ನಮಗಂತೂ ಒಬ್ಬರಿಗೂ ಮನಸ್ಸಿಲ್ಲ. ಅದು ಕರೆಕ್ಟಾಗಿ ನೀವು ಕೊಟ್ಟಿದ್ದು ಅನುಷ್ಠಾನ ಆಗಬೇಕು ಅಂದ್ರೆ ಅಧಿಕಾರಿ ವಲಯದಲ್ಲಿ ಅತ್ಯಂತ ಸ್ಪಂದನೆ ಬೇಕಾಗ್ತದೆ. ಅದನ್ನು ಮುಂದಿನ ದಿನದಲ್ಲಿ ನೀವು ಮಾಡ್ತೀರಿ ಅಂತ ಎಲ್ಲರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಂಡು ಪಂಚಾಯತ್ ಯಾವತ್ತೂ ನೀಡಿದ್ರೆ ಈ ಕಾರ್ಯ ಸರ್ಕಾರದ ಕೆಲಸವನ್ನು ಮಾಡಲಿಕ್ಕೆ ಅನುಷ್ಠಾನಗೊಳಿಸಿದೆ ಅಂತ ಹೇಳ್ಕೊಂಡು ಅಧ್ಯಕ್ಷರು ಅದೇ ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಪ್ರಾಬ್ಲಮ್ ಇಲ್ಲ, ಕೆಲವೊಂದು ಮೇಲೆ ಒತ್ತಡ ಬರ್ತದೆ.
ಇಲಾಖೆಯಲ್ಲಿ ಆದತ್ತಿಗೆಯಲ್ಲಿ ರೈತರಿಗೆಲ್ಲ ವಿತರಣೆ ಮಾಡುತ್ತಿದೆ. 4 ರೂಪಾಯಿ 5 ರೂಪಾಯಿ ಆಗ್ತವೆ. ಮತ್ತು ಹಸಿರು ಕರ್ನಾಟಕದಲ್ಲಿ ವನಮಹೋತ್ಸವ ಮಾಡ್ತಾರೆ. ಮತ್ತೆ ಸಸಿ ಗಿಸಿ ಕೊಡ್ತೀರಾ? ಅದೇ 4 ರೂಪಾಯಿ 4 ರೂಪಾಯಿ ಗಿಡ ಕೊಡುದು ಅಲ್ವಾ? ಆದತ್ತಿ ಯಾವ್ಯಾವ ಗಿಡ? ಯಾವ ಸಸಿ? ಸಂಪಿಗೆ, ಮಾವು 4 ರೂಪಾಯಿ. ಹಲಸಿನ ಗಿಡ ಉಂಟಾ? ನೀವು ಜನ ಯಾವ್ದು ಕೇಳ್ತಾರೆ? ಈ ಗೇರು ಗಿಡ, ಹಲಸಿನ ಗಿಡ ಇದು ಜನ ಕೇಳ್ತಾರೆ. ಗೇರು ಕೊಡ್ತೀವಿ. ಗೇರು ಮತ್ತು ಮಾವು. ಗೇರು ಹಲಸು ಮಾವು ಇದು 3 ಕೇಳ್ತಾರೆ ಅಲ್ಲಂದ್ರೆ ಜನ ಹೆಚ್ಚಾಗಿ ಮತ್ತೆ ಯಾವ್ದು ಕಾಡ್ಗಂದಿ ಗಿಡ ಎಲ್ಲ ಜನ ನೆಡ್ಲಿಕ್ಕೆ ಒಪ್ಪುದಿಲ್ಲ. ಯಾಕಂದ್ರೆ ಜಾಗ ಇಲ್ಲ ಅವ್ರಿಗೆ ಪಾಪ. ರೋಡ್ ಬಾಜು ನೆಡೋದು ನೀವು ಮಾವು ಅಂದ್ರೆ ಜಾಸ್ತಿ ನಡೆಸ್ಬೇಕು. ಅಲ್ಲ ಅದು ಕೆಲವೊಂದು ಇಲ್ಲಿ ಭೌಗೋಳಿಕ ಹೋಗಿ ಸಾಮಾಜಿಕ ಉದ್ಯೋಗ ಹಾಕಿಕೊಳ್ಳುವುದೇ ಉದ್ದೇಶ. ಫಾರೆಸ್ಟ್ ಜಾಗದಲ್ಲಿ ಬೇಕಾದಷ್ಟು ಮಾವು ಅಂತ ಹಾಕ್ಬೋದು. ಅದನ್ನೆಲ್ಲ ಹಾಕಿದ್ವಿ ಅವರಿಗೆ 4 ವರ್ಷಕ್ಕೆ ಕಟಿಂಗ್ ಮಾಡಿ ಹಡ ಬರ್ತದೆ. ನೀವು ಮಾವು ಮತ್ತೆ ಮಾವು ಇದೆಲ್ಲ ನೆಟ್ಟದ್ದು ತಾಲೂಕಿನ ಜವಾಬ್ದಾರಿ ಇದೆ. ನೀವು ಇಲ್ಲಿ ಕೂತ್ಕೊಳ್ಳಲ್ಲ, ನೀವು ಫ್ರಂಟ್ ಲೈನ್ ಅಲ್ಲಿ ಇರಬೇಕು. ನಿಮ್ದೇ ಮೀಟಿಂಗ್ ಇದು ಬನ್ನಿ. ಬರ್ರಿ ಬರ್ರಿ ಮುಂದೆ ಬರ್ರಿ. ಮತ್ತೆ ಇನ್ನೊಂದು ವಿಚಾರ ಆಪ್ಟಿಕಲ್ ಮಾಡಿದ್ವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಜಿಯೋ ಕಂಪನಿಯವರು ಈ ಏನು ಕೇಬಲ್ ಆಗ್ತದೆ ಅವ್ರಿಗೆ 676 ಪ್ರಮಾಣ ಪತ್ರ ಕೊಡಲಿಕ್ಕೆ ಒಂದು ಲೆಕ್ಕ ಬರ್ತದೆ. ಅದು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಆಗಬೇಕು. ಮತ್ತೆ ಒಂದು ಕರ ಮಾಡಿಕೊಂಡು ನಿಮ್ಮ ಈ ಜಿಯೋ ಕೇಬಲ್ ಎಲ್ಲ ಹಾಕಿದಾಗ ಹೆಚ್ಚಿನ ಒಂದು ಜನರಿಗೆ ಅದು ಸೌಲಭ್ಯ ಸಿಗುತ್ತೆ. ನೆಟ್ವರ್ಕ್ ಇಲ್ಲ ಆಗೋ ಸಮಸ್ಯೆ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಇದರಲ್ಲಿ ಒಂದು ಕರ ತಗೊಳ್ಬೇಕು. ಈಗ ಅರಣ್ಯ ಇಲಾಖೆಯ ರಸ್ತೆ ಸೈಡಿಗೆ ಅರಣ್ಯ ಇಲಾಖೆಯ ರಸ್ತೆ ಸೈಡಿಗೆ ಎಲ್ಲವನ್ನು ಹೋಗಿದ್ದು ಎಲ್ಲದೂ ಭಕ್ತರ ಬೆನ್ನಿಗೆ ಅದೊಂದು ನಮ್ಗೇನು ಹೆಚ್ಚುವರಿ ಅಲ್ಲ. ಟರ್ವ್ ಮಾಡಿಕೊಡಿ. ಅರಣ್ಯ ಇಲಾಖೆ NOC ಕೊಡ್ತೀನಿ ಅವ್ರಿಗೆ. ಈಗ NOC ಕೊಟ್ಟು ನಂತರ ಈ ಸರ್ವೆ ನಂಬರಲ್ಲಿ 441 ಅರಣ್ಯ ಸರ್ವೆ ನಂಬರ್, 443 ಅರಣ್ಯ ಸರ್ವೆ ನಂಬರು, 308 ಅರಣ್ಯ ಸರ್ವೆ ನಂಬರು, 295 ಅರಣ್ಯ ಸರ್ವೆ. ಒಟ್ಟಿಗೆ 4 ಸರ್ವೆ ನಂಬರ್ನಲ್ಲಿ ಎಲ್ಲ ಅರಣ್ಯ ಹೌದು. ಈ ಲೆಕ್ಕ ಪ್ರಕಾರ ಇದೆಲ್ಲ ಅರಣ್ಯ ಸರ್ವೆ. ಇದಕ್ಕೆ ಯಾರಾದರೂ ಈ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿ ಮಾಡ್ಕೊಂಡಿದ್ರೆ ಈಗಲೇ ತಿಳಿಸ್ಬೇಕಾಗ್ತದೆ. ನಾನು ಈಗ ನಮ್ಮ ಅರಣ್ಯ ಹಕ್ಕು ರಿಜಿಸ್ಟ್ರೇಷನ್ನಲ್ಲಿ ಪರಿಶೀಲಿಸಿದಾಗ ಈ ಸರ್ವೆ ನಂಬರ್ನಲ್ಲಿ ಯಾವುದು ಹೆಸರು ಮಾಡ್ತಾ ಇದೆ. ಈ ಸರ್ವೆ ನಂಬರ್ ನಲ್ಲಿ ರೋಡ್ ಬದಿಗೆ ಅವರು ಹಾಕಿ ಹೋಗ್ತಾರೆ ಅಂದ್ರೆ ಏನು ಮಾಡ್ಲಿಕ್ಕೆ? ಈಗ ನಾಳೆ ನಾನೇ ಅರ್ಜಿ ಹಾಕೊಂಡ್ರು ಅದು ಮಂಜೂರಿ ಕೊಡುದಿಲ್ಲ. ರೋಡ್ ಬಿಟ್ಟು ನಾನು ಮಂಜೂರಿ ಕೊಡ್ತಾರೆ ರೋಡ್ 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 ಹಾಳು ಮಾಡ್ಬಾರ್ದು ನೋಡಿ. ಅಲ್ಲ ನಮ್ದು ವಾಟರ್ ಸಪ್ಲೈ ಪೈಪ್ ಅದನ್ನ ಎಲ್ಲವನ್ನು ಯಥಾಸ್ಥಿತಿಯನ್ನು ಕಾದ್ಕೊಂಡು ಕೆಲಸ ಮಾಡ್ಕೋಬೇಕು. ಹೇಳುವಾಗ ಈಗ ಅವರು ನಾವು ಚೆನ್ನಾಗಿ ಮಾಡ್ತೇವೆ ನಿಮಗೆ ಏನು ತೊಂದರೆ ಕೂಡ ಮಾಡ್ತಾರೆ. ಕಡೆ ಫೋನ್ ಮಾಡಿದ್ರೆ ತೆಗಿಯೋದು. ಅದೊಂದು ಪಾಯಿಂಟ್ ಹಾಕಿ ನಮ್ದು ಪಂಚಾಯತ್ ವಾಟರ್ ಸಪ್ಲೈ ಪೈಪ್ ಅದನ್ನು ಮೆನ್ಷನ್ ಮಾಡಿ ಏನು ನೀರು ಬೇಕು ರಾತ್ರಿ 10 ಗಂಟೆಗೆ ಈಗ ವಾಟರ್ ಕಡೆಯಿಂದ ಇನ್ನು ಜವಾಬ್ದಾರಿ ನಾವು ನೀವು ಮಾಡ್ಕೊಡ್ಬೇಕಲ್ಲ ಕಲೆಕ್ಟ್ ಮಾಡಿ. ಅದೇ ಮಿಡ್ಲ್ ಕೋಆರ್ಡಿನೇಟರ್
ಇದು ಎರಡು ಸಾಯಂಕಾಲದಿಂದ ಬಂದು ಕಟ್ಕೊಂಡು ಅದರಲ್ಲಿ ಆರೋಗ್ಯ ಪ್ರಮಾಣಪತ್ರ ನಮ್ಮಲ್ಲಿ ಈಗ ಇಲ್ಲಿ ಹೇಗೆ ಅಲ್ಲ ಈಗ ಅದೇ ಗ್ರಾಮಕ್ಕೆ ಮುಂದೆ ಒಂದು ಸೈಡ್ ಬರ್ತದೆ ಅಲ್ಲ ಅವ್ರು ಅದಲ್ಲ ಯಾವ ಏರಿಯಾ ಗ್ರಾಮ ಪಂಚಾಯತ್ ಮೊನ್ನೆ ಟರ್ವ್ ತಗೊಂಡ್ರೆ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಅಂತ ಬರೀ ಹೊಸ ಪಂಚಾಯತ್ ಒಂದೇ ಅಲ್ಲ ಈಗ 200 ಈಗ ಇಲ್ಲಿ ನೋಡಿ ರಾಮತ್ನೇಗ್ರು 5 ರೂಪಾಯಿ ಇಲ್ಲಿ 7 ರೂಪಾಯಿ ಸಣ್ಣ ಕೊಡ್ತಾರೆ ನಿಮ್ಗೆ ಹೇಳಿದ್ರೆ ರೂಪಾಯಿ ನಮ್ಮ ಈಗ ಸರ್ ಅದು ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಮನೋಜ್ ಹೇಳ್ತೇನೆ ಜಾಬ್ ಕಾರ್ಡ್ ಸೇರಿಸ್ಬೇಕು 260 ಸೇರಿಸ್ಬೇಕು ಮಾಡಿಕೊಡು ನಮ್ಮಲ್ಲಿ ಹರಿಯಾಣ ಕೇರಳ ಬಿಟ್ಟರೆ ಎಷ್ಟು ನೋಡಲ್ಲ ಇವನ್ ಇನ್ನೂ ಕೂಡ ನೀವು ಹೇಳಿದ್ರೆ ಬಿಹಾರ ಉತ್ತರ ಪ್ರದೇಶ 249 ಆಂಧ್ರ ಪ್ರದೇಶದಲ್ಲಿ 279 240 ರಾಜ್ಯ ಬೇರೆ ಬೇರೆ ಇದೆ ಅಂದ್ರೆ ಒಂದು ದುಡ್ಡಿ ಬಗ್ಗೆ ನೋಡ್ಕೊಂಡು ಅವ್ರು ಕೊಡ್ತಾರೆ ಈಗಲೂ ಕೂಡ ಅವರು ಏನ್ ಹೇಳ್ತಾರೆ ಆ ರೇಟಿಗೆ ಮಹಿಳೆಯರು ಹೆಚ್ಚಾಗಿ ಬರ್ತಾರೆ ದಾವಣಗೆರೆ ಅಥವಾ ಬೆಳಗಾವಿ ಈ ಕಡೆ ಎಲ್ಲ ಮಹಿಳೆಯರು ಈಗಲೂ ಬರ್ತಾರೆ ಕೇರಳದಲ್ಲಿ 279 ಬರ್ತಾ ಇದೆ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಗೆ ಸ್ವಸಹಾಯ ಸಂಘದವರು ಬರ್ತಾ ಇದ್ದಾರೆ ಅದೇ ಪ್ರತಿ ಮನೆಯಲ್ಲೂ ಕೂಡ ಮನೆಯವರು ದೇಶದಲ್ಲಿ ಕೆಲಸಕ್ಕಿದ್ರು ಕೂಡ ಮನೆ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾ ಇದೆ ಈಗ ಹೇಳ್ತಾರೆ ಈಗ ಅಲ್ಲ ಸರ್ 349 ಆದ ನಂತರ ಸರ್ಕಾರ ಯಾವಾಗ 349 ಕರ್ನಾಟಕ ಫಿಕ್ಸ್ ಮಾಡ್ತಾರ ಅದಕ್ಕೂ ನಂತರ ಈ ನೌಕರ ವರ್ಗದವರಿಗೆ ಎಷ್ಟೆಲ್ಲ ವೇತನ ಶ್ರೇಣಿ ಜಾಸ್ತಿ ಆಗಿದೆ ಇದು ಯೋಚನೆ ಮಾಡ್ಬಿಟ್ರಿ ಸರ್ ಅಲ್ಲ ಇವ್ರಿಗೆ 349 ಇದೆ ಸರ್ಕಾರಿ ಸಂಬಳದ ತಗೊಳ್ಳುವಂತದ್ದಿದ್ರೆ ಸಂಬಳದಾರರಿಗೆ ಎಷ್ಟೆಲ್ಲ ವೇತನ ಆಯೋಗ ಹೆಚ್ಚಾಗಿದೆ ಅದು ಒಂದು ಕನ್ಸಿಡರ್ ಆಗಿದೆ ಈ ಸಲ 23 ರೂಪಾಯಿ ಮತ್ತೆ ಜಾಸ್ತಿ ಮಾಡಿ 149 ಆ 23 ರೂಪಾಯಿಗೆ ಎಷ್ಟು ಕೊಡ್ತಾರೆ ಅವರ ಮೇಲೆ ದಾಡಬೇಕು ಎಷ್ಟು ಅವರು ಸ್ವಲ್ಪ 100 ಪರಿಮಾಣ ಒಂದೇ ಸೇರಿಲ್ಲ ಅಲ್ಲ ಪರಿಮಾಣ ಸೇರಿರ್ತದೆ ಈಗ ಅದೇ ಆಗಿರೋ ಆಟೋ ನಮ್ಮ ಇವರಿಗೆ ಇದ್ದಾರೆ ಒಂದು ಸಭೆಗೆ ಬಂದಿದ್ದಾರೆ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಯಾರನ್ನು ಗೊತ್ತಿಲ್ಲ ಅನ್ಕೋತೀನಿ, ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಕಡ್ಲೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಇವಾಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದ್ದನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಮಾಡಿದ್ದಾರೆ. ಇಲ್ಲಿ ಭಾಸ್ಕರಿಗೂ ಚಾರ್ಜ್ ಇರೋದು ನಾನೇ, ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಇವಾಗ ಡೆಂಗು ಬಗ್ಗೆ ಹೇಳ್ತಾ ಇದ್ದೀನಿ. ಡೆಂಗು ಅಂತಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ, ಸಾಂಕ್ರಾಮಿಕ ಕಾಯಿಲೆ. ಇವಾಗ ಒಬ್ಬರಿಗೆ ಡೆಂಗು ಬಂತಂದ್ರೆ ಸೊಳ್ಳೆ ಒಬ್ಬರಿಂದ ಆ ಡೆಂಗು ವ್ಯಕ್ತಿಗೆ ಕಚ್ಚಿಬಿಟ್ಟು ಮತ್ತೊಬ್ಬರಿಗೆ ಮುಚ್ಚಲಿಂದ ಹರಡ್ತಾ ಹೋಗ್ತದೆ. ಅದು ಉಲ್ಬಣ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನೇನು ಕ್ರಮಗಳನ್ನು ತಗೋಬೇಕು, ಮತ್ತೆ ಡೆಂಗು ಬಂದಾಗ ಏನೇನು ಶಿಕ್ಷಣ ಕಾಣಿಸ್ಕೊಳ್ತವೆ, ಬಂದಾದ್ಮೇಲೆ ಡೆಂಗು ಉತ್ಪತ್ತಿ ಆದ್ಮೇಲೆ ನಾವು ಯಾವ ಥರ ಇರಬೇಕು ಅನ್ನುವಂಥ ಮಾಹಿತಿನ ನಮಗೆ ಹೇಳ್ಕೊಡ್ತಾರೆ. ಮೊದಲನೇದಾಗಿ ಡೆಂಗು ಅಂತಂದ್ರೆ ಒಂದು ಅವಾಗ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಇದು ಯಾವ್ದ್ರಿಂದ ಬರ್ತದೆ, ಯಾವ್ದಾದ್ರು ಗೊತ್ತಿದೆಯಾ?
ಗಡ್ಡಿ ಇರ್ತದಲ್ಲ ಆ ತರ ಸೊಳ್ಳೆ ಇರ್ತದೆ. ಆ ತರ ಸೊಳ್ಳೆ ಇದ್ದಾಗ ಅದು ಡೆಂಗ್ಯೂ ಸೊಳ್ಳೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೀವು ಐಡೆಂಟಿಫೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿಟ್ಕೊಳ್ಬೇಕು. ಚೆನ್ನಾಗಿಟ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನೀರು ನಿಲ್ದಂತೆ ನೋಡ್ಕೋಬೇಕು. ಎಲ್ಲೆಲ್ಲಿ ನೀರು ನಿಲ್ತದೆ, ನೀರು ನಿಲ್ಲುವಂತ ಕಾರಣಗಳು ಆಶಾದವ್ರೆ ಏನೇ ಹೇಳ್ತೇನೆ ಮನೆಗೆ ಹೋಗ್ಬಿಟ್ರೆ ಮುಂದೆ ಹೇಳ್ತೇನೆ. ಮನೆ ಸುತ್ತಮುತ್ತ ಪ್ಲಾಸ್ಟಿಕ್ ಮಳೆ ಪ್ಲಾಸ್ಟಿಕ್ ಬೇಡದ ಉಪಕರಣ ಯಾವುದೇ ಇದ್ರು ಅದರ ಮೇಲಿದ್ರೆ ನೀರಿನಿದ್ರೆ ಏಳು ದಿವಸಕ್ಕೆ ಲಾರ್ವ ಆಗ್ತದೆ. ಆ ಲಾರ್ವದಿಂದ ಸೊಳ್ಳೆ ಆಗ್ತದೆ. ಆ ಸೊಳ್ಳೆ ಕಡಿದ್ರೆ ನಮಗೆ ಡೆಂಗ್ಯೂ ಆಗ್ತದೆ. ಅದನ್ನು ನಾವು ಹೋದಾಗ ಕುಣಿತಾಸ್ಪತ್ರೆ ಅವರಿಗೆ ಮನೆಯವರಿಗೂ ಹೇಳ್ತೇವೆ ಅಂದರೆ ಅದನ್ನು ಬೀಸಾಡಬೇಡಿ ಅಥವಾ ಒಣ ನೀರು ಬಿಟ್ಟಿದ್ದಂಥ ಜಾಗದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿ. ಮನೆ ಸುತ್ತಮುತ್ತಲಿನ ವಾತಾವರಣ ಹೇಗಿರ್ಬೇಕಂತಂದ್ರೆ ಒಣಗಿರೋ ಇದ್ರೆ ಇರ್ಬೇಕು. ಇದು ಮಳೆಗಾಲ, ಮಳೆ ಆಗ್ತಿರೋದ್ರಿಂದ ನೀವು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಇದು ಮಳೆಗಾಲ ಬಿಡಪ್ಪ ಯಾವಾಗಲೂ ಎಷ್ಟು ಸುರಿದ್ರು ಮತ್ತೆ ಮಳೆ ಇದಾಗ್ತದೆ ಅಂತಿಲ್ಲ. ಅದೇನಾಗ್ತದೆ, ಮೇಲ್ಗಡೆ ಬಂದಂತ ನೀರು ಹೋಗ್ತದೆ. ಕೆಳಗಡೆ ಇರುವಂತ ಲಾರ್ವ ಯಾವ ತರ ಆಗ್ತದೆ ಸೊಳ್ಳೆ, ಮತ್ತೆ ಇದು ಪುಪ್ಪ ಅಂತ ಮೊಟ್ಟೆ ಇರ್ತದೆ. ಮೊಟ್ಟೆ ಇಟ್ಟಾದ್ಮೇಲೆ ಪುಪ್ಪ ಆಗ್ತದೆ. ಪುಪ್ಪದಿಂದ ಲಾರ್ವ ಆಗ್ತದೆ. ನೀವು ನೋಡಿ ಎಲ್ಲಾದ್ರೂ ಬಚ್ಚಿಟ್ಟು ಒಂದು ವಾರ ನೆಚ್ಚಿದ್ದಲೆ ಸಣ್ಣಗೆ ಮೀನ್ ತರ ಓಡಾಡ್ತಿರ್ತದೆ. ಅದು ಮೀನಲ್ಲ, ಲಾರ್ವ. ಅದು ಸೊಳ್ಳೆ ಆಗುವಂತ ಪ್ರೊಸೆಸ್ ಇದು. ಮೊದಲಿಗೆ ಮೊಟ್ಟೆ ಪುಪ್ಪ ಆಗ್ತದೆ. ಪುಪ್ಪದಿಂದ ಸೊಳ್ಳೆ ಆಗಿಬಿಟ್ಟು ಹೊರಬರ್ತದೆ. ಆ ಸೊಳ್ಳೆ ಕಚ್ಚೋದ್ರಿಂದ ಡೆಂಗ್ಯೂ, ಮಲೇರಿಯಾ, ಕಾಲಾಜರು, ಎಲ್ಪೆಂಟೈಸಿಸ್ ಈ ಥರದ ಕಾಯಿಲೆಗಳ ಹರಡ್ತಾ ಹೋಗ್ತದೆ. ಇದು ಆಗಬಾರ್ದು ಅಂತಂದ್ರೆ ಮನೆ ಸುತ್ತಮುತ್ತ ಬಿದ್ದಿರುವಂತಹ ಹಳೆ ವಸ್ತುಗಳಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು, ಆಮೇಲೆ ಟೈರು, ಹಳೆ ಟೈರು ಅಲ್ಲಿ ಬಿಡಿಸಾಕಿರ್ತಾರೆ ಅದು ಇರ್ಬೋದು, ಆಮೇಲೆ ಎಳ್ನೀರು ಅಂತಾರೆ ಸಿಂಹಾಳ ಅಂತ ನೀರುಗಳಿಗೆ ಅದು, ಅದರೆಲ್ಲ ನೀರು ತಿನ್ಕೊಂಡು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅದೆಲ್ಲ ಆಗಬಾರ್ದು ಅಂತಂದ್ರೆ ಅವುಗಳಿಗೆ ಏನೇನು ಮಾಡಬೇಕು? ನಾವು ಡ್ರಮ್ನಲ್ಲಿ ಏನೇನು ತಗೋಬೇಕು? ಫ್ರಿಜ್ಜಲ್ಲಿ ಒಂದು ವಾರದ ಒಳಗಾಗಿ ಅಂತಂದ್ರೆ ನೀರು ಚೇಂಜ್ ಮಾಡ್ತಾ ಇರ್ಬೇಕು. ಹಿಂದ್ಗಡೆ ನೀರು ಸ್ಟೋರ್ ಆಗಿರ್ತದೆ ನೋಡಿ, ಅಲ್ಲಿ ಸುಮಾರು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅದನ್ನ ನೀರು ಚೇಂಜ್ ಮಾಡ್ತಾ ಇರಬೇಕು. ಸಿಂಹಾಳ ಏನ್ ಮಾಡ್ಬೇಕಂದ್ರೆ ಒಂದು ಹೊಟ್ಟೆ ತಗೊಂಡು ಹೊಟ್ಟೆಯಲ್ಲಿ ಹಾಕ್ಬಿಟ್ಟು ಕಟ್ಟಿಡ್ಬೇಕು. ಕಡೆಗೆ ಒಣಗಿಸಿ ಏನಾದ್ರು ಮಾಡೋದಿರ್ತಂದ್ರೆ ಆಮೇಲೆ ಮಳೆಗಾಲ ಮುಗಿದಾದ್ಮೇಲೆ ಒಣಗಿಸಿ ಇದು ಮಾಡಿದ್ರೆ ಕಡಿಬಿಟ್ಟು ಒಣಗಿಸಿ ನೀವು ಮುಂದಿನ ಏನ್ ಮಾಡ್ತೀವಿ ಮಾಡ್ಕೊಬೋದು. ಆಮೇಲೆ ಟೈರ್ಗಳಂತ ಇರ್ತದೆ, ಟೈರ್ಗಳನ್ನ ಒಂದ್ ಕಡೆ ಹೊಲಿಸ್ಬಿಟ್ಟು ಕಡೆ ನೀರು ಹೋಗ್ತಿರೋ ಹಾಗೆ ಮುಚ್ಚಬೇಕು. ಇದೆಲ್ಲದು ನಾವು ಮಾಡುವಂಥದ್ದು. ಸೊಳ್ಳೆ ಆಗದಿರುವಾಗ, ಸೊಳ್ಳೆ ಹುಟ್ಟಿದಾಗಲಿ ಇವಾಗ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೊಸೀಜರ್ ಅಂತ ಇರ್ಬೋದು, ಅವಾಗೇ ಮಾಡ್ತೀವಿ. ಸೊಳ್ಳೆ ಕಂಟ್ರೋಲ್ ಆಗದೆ ಇದ್ದಾಗ ನಾವು ಮೊದಲಿಗೆ ಅದು ಸ್ವಚ್ಛತೆ ಇಟ್ಕೊಂಡಿರ್ತೀವಿ. ಅದಾಗಿಯೂ ಸೊಳ್ಳೆ ಆಗಿರ್ತದೆ. ನಮ್ಗೆ ಗೊತ್ತಿರೋ ಇಲ್ಲಿರೋ ಪ್ರದೇಶದಲ್ಲಿ ಬೆಳೆದಿರ್ತದೆ. ಏನೇನು ಮಾಡ್ತೀರಿ? ಗೊಬ್ಬರ ಹಾಕ್ತೀರಿ, ಸೊಪ್ಪು ಹಾಕ್ತೀರಿ, ಮತ್ತೆ ಗೊಬ್ಬರ ತೊಂದರೆ ಇಲ್ಲ. ಸೊಪ್ಪು ಹಾಕೋದು, ಇಲ್ಲ ಪೈಲ್ ಹಾಕೋದು, ಸೊಳ್ಳೆ ಬಟ್ಟೆ ಹಚ್ಚೋದು. ಆಮೇಲೆ ಮೊದಲೇದಾಗಿ ಕೈ ತುಂಬ ಬಟ್ಟೆ ಹಾಕೋಬೇಕು. ಕೈ ತುಂಬ ಬಟ್ಟೆಗಳನ್ನ ಹಾಕೋಬೇಕು. ಅಂದ್ರೆ ನಾವು 50% ಅಲ್ಲೇ ಸುರಕ್ಷಿತ ಆಗಿರ್ತೀವಿ. ಸೊಳ್ಳೆ ಕಚ್ಚಲಿಕ್ಕೆ ಅದಕ್ಕೆ ತುಂಬ ಆಗೋದಿಲ್ಲ. ಸೊಳ್ಳೆ ಬಟ್ಟೆ ಹಾಕೋಬೇಕು. ಆಮೇಲೆ ಸೊಳ್ಳೆ ಬಟ್ಟೆ ಅವೆಲ್ಲ ಇರ್ತಾಯಿತ್ತು. ಈ ಥರದ್ದೆಲ್ಲ ಪ್ರಿವೆನ್ಷನ್ ನಾವು ತಗೋಬೇಕು. ಈಗ ಅದೆಲ್ಲ ಸರ್ಕಾರದಿಂದ ಏನೇನು ಸೌಲಭ್ಯ ಬಂದಿದೆ? ಸರ್ಕಾರದಿಂದ ಯಾವುದು ಸೌಲಭ್ಯ ಇರೋದಿಲ್ಲ ಸರ್. ಈಗ ಅವಾಗ ಈಗೆಲ್ಲ ನೀವು ಮಷನ್ ಅಲ್ಲಿ ತಂದು ಎಲ್ಲೆಲ್ಲಿ ಸ್ವಲ್ಪ ನೀರಿರುವಂತ ಜಾಗ ಇದೆ ಅದೆಲ್ಲ ಒಂದು ಡಿಮಾಂಡ್ ಇದೆ. ಈಗ ಏನಾದ್ರೂ ಬಾವಿಗಳು ನೀರುಗಳಲ್ಲಿ ಸುಮಾರು ಚೇಂಜ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಅಂತ ಪರಿಸ್ಥಿತಿ ಏನಾದ್ರು ಇದ್ರೆ ಒಂಬಸಿ ಅಂತ ಮೀನುಗಳು ಬರ್ತದೆ. ಅದು ಲಾರ್ವಾ ತಿನ್ನುವಂಥದ್ದು. ಅದನ್ನ ತಂದು ನಿಮ್ಮ ಬಾವಿಗಳಿಗೆ ಮತ್ತೆ ನಿಮ್ಮ ಮನೆ ಕೆರೆಗಳಿರ್ತವೆ ಅಲ್ಲಿ ಬಿಡ್ತವೆ. ಇಂದ ಹಂಗೇನಾದ್ರೂ ಇದ್ರೆ ಕಾಣ್ಗಳಿದ್ರೆ ಪಂಚಾಯತ್ ತಿಳಿಸಿ, ಇಲ್ಲ ನಮ್ಮ ಆಶಾದ ತಿಳಿಸಿ, ನಮ್ಗೆ ತಿಳಿಸಿ. ಈಗ ನಮ್ಮ ನಿರ್ಬಂಧಿತಕ್ಕಿಂತ ಹೆಚ್ಚಿರುವ ಆಶಾ ಕಾರ್ಯಕರ್ತರಿಗೆ ಮನೆಗೆ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಹೆಚ್ಚಿರ್ತದೆ ಅಲ್ಲಿ ಪಂಚಾಯತ್ ಆಶಾ ಕಾರ್ಯಕರ್ತರು ಹಾಗಾಗಿ ಗ್ರಾಮ ಪಂಚಾಯತ್ ತಿಳಿಸ್ತಾರೆ, ಗ್ರಾಮ ಪಂಚಾಯತ್ ಪಿಡಿಒಗಳು ನೀವು ತಿಳಿಸ್ತಾರೆ. ಅದಕ್ಕೆ ಮೂಲಭೂತವಾಗಿ ಏನೇನು ಹರಡದೆ ಹೋದಂಗೆ ಈ ಮೊಸ್ಕಿಟೋ ಕಾಯಿಗಳು
ನೋಡಾಲ್ಸಮ್ ಯಾವ್ದೋ ಒಂದು ಇದು ಬರ್ತದ ನಿಮ್ಗೆ ಏನಾಯ್ತು ವಿಷಯ ಅಂತ ತಿಳಿಸಿ ಸರ್. ನಾವು ಗೌರ್ಮೆಂಟ್ ಇಂದ ನಾವು ಮಾಡಿದ್ರೆ ಪಂಚಾಯತ್ ನಾವು ದುಡ್ಡು ಶೇರ್ ಮಾಡ್ಲಿಕ್ಕೆ ಬರ್ತದೆ. ಕಂಪೋಸ್ಟರ್ ಕಂಪೋಸ್ಟರ್ ನಿಮ್ಮ ಮತ್ತೆ ನಮ್ಮ ಕಡೆಗೆ ಇರ್ತದೆ. ನಾವು ತಂದ್ಬಿಟ್ಟು ಬಿಡ್ತೇವೆ. ಏನಾದರೂ ಕೇಳೋದಿದ್ರೆ ಕೇಳಿ. ಏನ್ಗೆ ಇವತ್ತು ಫಾರೆಸ್ಟ್ ನ್ಯಾಷನಲ್ ಫಾರೆಸ್ಟ್ ಡಿಸಿಷನ್ ಬರ್ತದೆ ಮಂಗನ ಕಾಯಿಲೆಗೆ. ಅದಕ್ಕೆ ನೀವೇನಾದರೂ ಕಟ್ಟಿಗೆ ಇದನ್ನೆಲ್ಲ ತರಲಿಕ್ಕೆ ಹೋದಾಗ ಅದು ಹಚ್ಕೊಂಡು ಹೋಗೋದು. ಅದಕ್ಕೆ ಹೇಳಿ ನಮ್ಮ ಆಶಾ ಕಾರ್ಯಕರ್ತರಿಂದ ಕೊಡ್ತಾರೆ. ಅದು ಕಡಿಮೆ ಆಗ್ತದೆ. ಡೆಂಗ್ಯೂಲಿ ಹಾಕುವಂತ ರೋಗ ಲಕ್ಷಣಗಳಂತಂದ್ರೆ ಕಣ್ಣು ಹಿಂಬದಿಗೆ ಸಿಕ್ಕಾಪಟ್ಟೆ ನೋವು ಬರ್ತದೆ ಒಂದು, ಆಮೇಲೆ ತಲೆನೋವು ಇರ್ತದೆ ವಿಪರೀತ, ಆಮೇಲೆ ಸುಸ್ತು ಇರ್ತದೆ, ಆಮೇಲೆ ಜ್ವರ ಇರ್ತದೆ, ವಾಂತಿ ಇರ್ತದೆ. ಇದೆಲ್ಲದು ಅದರ ಲಕ್ಷಣಗಳು. ನಿಮ್ಗೆ ಏನಾದ್ರೂ ಇದ್ರೆ ಹತ್ತಿರದ ಆಸ್ಪತ್ರೆಗೆ ಹೋಗ್ಬಿಟ್ಟು ನೀವು ಉಚಿತವಾಗಿ ಚೆಕ್ ಮಾಡಿಸ್ಕೋಬಹುದು. ಡೆಂಗು ಹೊರಗಡೆ ಹೋದ್ರೆ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮ ಗೌರ್ಮೆಂಟಲ್ಲಿ ಹೋದ್ರೆ ಒಂದು 2-3 ದಿನ ಡಿಸೈಡ್ ಕೊಡೋದು ಲೇಟ್ ಆಗ್ತದೆ. ನಾವು ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಅದು ಸಿರಮನ್ನು ಕಲೆಕ್ಟ್ ಮಾಡಿ ಧಾರವಾಡಕ್ಕೆ ಕಳಿಸಿರುತ್ತೆ. ಅದಷ್ಟು ಸಿಂಪ್ಟಮ್ಸ್ಗಳು ಕಾಣ್ತು ಅಂದ್ರೆ ಡೆಂಗು ಟ್ರೀಟ್ಮೆಂಟ್ ಚಾಲು ಆಗ್ತದೆ ಸರ್. ಅದಕ್ಕಾಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಅದೇ ಡೆಂಗೂಗೆ ಟ್ಯಾಬ್ಲೆಟ್ ಡೆಂಗೂಗೆ ಯಾವುದೇ ಇನ್ನೂವರೆಗೂ ಟ್ರೀಟ್ಮೆಂಟ್ ಇಲ್ಲ. ರೋಗ ಲಕ್ಷಣ ಅನುಗುಣವಾಗಿ ಮಾತ್ರೆಗಳನ್ನ ಕೊಡೋದು. ಜ್ವರ ಅಂತಂದ್ರೆ ಜಾಸ್ತಿ ಆಗ್ತದೆ. ಎಷ್ಟು ಪ್ರಮಾಣ ಎಷ್ಟು ಎಷ್ಟು ಆಗ್ತದೆ ಅಷ್ಟು ಅದು ಜಾಸ್ತಿ ಮತ್ತೆ ಏನಾದ್ರು ಕೇಳಿದ್ರೆ ಎಲೆ ಇರ್ತದಲ್ಲ ಇನ್ನೊಂದೇ ಜಾಸ್ತಿ ಆಗಿಲ್ಲ. 5 ಮೇಲೆ ಆದರೆ ಜಾಸ್ತಿ ಆಯ್ತು. ಜಾಸ್ತಿ ಲೋಟ ಕುಡಿಯೋದಿಲ್ಲ, ಒಂದು ಚಮಚ. ಇವಾಗ ಡೆಂಗು ಆಯ್ತು. ವಿಶ್ವ ಜನಸಂಖ್ಯಾ ದಿನಾಚರಣೆ. ವಿಶ್ವ ಜನಸಂಖ್ಯಾ ದಿನಾಚರಣೆ ಇವಾಗ ಪ್ರತಿ ವರ್ಷ ಈ ದಿನಾಂಕ ಆಚರಿಸ್ತೀವಿ. ಈ ದಿನಾಂಕ ಆಚರಿಸ್ತೀವಿ. ಏನು ರೀಸನ್ ಅಂತಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ನಮ್ಮ ದೇಶವನ್ನ ಮುನ್ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಜನಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬೇಕು, ಕ್ರಮಗಳು ಏನೇನು ತಗೋಬೇಕು ಅಂತಂದ್ರೆ, ಒಂದು ಮನೆಗೆ ಒಂದು ಫ್ಯಾಮಿಲಿಗೆ 2 ಮಕ್ಕಳು ಮಾತ್ರ ಇರಬೇಕಿದೆ. ಅದು ಒಂದು ನೀವು ಇಳಿಸ್ತಾ ಇದ್ರೆ ಇನ್ನೊಂದು ಅನುಕೂಲ ಆಗಿಲ್ಲ. 7 ಮಕ್ಕಳು ಆದ ತಕ್ಷಣ ನೀವು ಆಪರೇಷನ್ ಮಾಡಿಸ್ಬೇಕು. ಪರ್ಮನೆಂಟ್ ಮೆಥಡ್ ಮತ್ತೆ ಬರ್ತದೆ. ಅದನ್ನೆಲ್ಲ ಮಾಡಲಿರ್ತದೆ. ನಂತರ ಏನು ಬರ್ತದೆ, ಮದುವೆ ಆದ್ಮೇಲೆ 3 ವರ್ಷ ಗ್ಯಾಪ್ ಕೊಟ್ಟು ಆದ್ಮೇಲೆ ಮಕ್ಕಳು ಮಾಡ್ಕೋಬೇಕಂತ ಇರ್ತದೆ. ಆ 3 ವರ್ಷ ಆದ್ಮೇಲೆ ಮಕ್ಕಳು ಆದ್ಮೇಲೆ ಮತ್ತೆ 5 ವರ್ಷ ಗ್ಯಾಪ್ ಕೊಟ್ಟು ಮಕ್ಕಳು ಮಾಡ್ಕೋಬೇಕಂತ ಇರ್ತದೆ. ಅದಕ್ಕೆ ಗೌರ್ಮೆಂಟ್ ಇಂದ ಎಲ್ಲ ಉಚಿತವಾಗಿ ಮಾತ್ರೆ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಇದೆಲ್ಲದು ಫ್ರೀ ಆಗಿ ಬರ್ತದೆ. ಅದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೋಬಹುದು. ಆಶಾದವರು ಕೊಡ್ತಾರೆ. ನಾವು ವೈದ್ಯಕೀಯ ಸೇವೆಯಲ್ಲಿ ಅಳವಡಿಸುವಂಥದ್ದು ಏನಾದ್ರು ಇದ್ರೆ PH ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ಇನ್ಸ್ಟಾಲ್ ಮಾಡೋದು ಕಾಂಪೌಂಡಿನ. ಇದು ಕಾಂಡಮ್ ಮತ್ತೆ ಓರಲ್ ಪಿಲ್ಸ್ ಇದೆಲ್ಲದು ಆಶಾದ ಹತ್ರ ಮತ್ತೆ ಆಸ್ಪತ್ರೆಗಳನ್ನು ಕಲೆಕ್ಟ್ ಮಾಡ್ಕೋಬಹುದು. ಇದು ಒಂದು ವಿಷಯ. ಇನ್ನು NCD ಕ್ಯಾಂಪ್ ಸರ್ ಹೇಳಿದ್ರು ಇವಾಗ. ಇದು ಒಂದು ಮಜರೆ ಅಂತ ಒಂದು ಏರಿಯಾದಲ್ಲಿ ನೀವು ಒಬ್ಬರೇ ಮಾಡ್ಬೇಕಂತಿಲ್ಲ. ಸ್ವಸಹಾಯ ಸಂಘದವರು ಇರ್ಬೋದು, ಇಲ್ಲ ಆಶಾ ಕಾರ್ಯಕರ್ತರು ಇರ್ಬೋದು, ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಇಲ್ಲ ಯಾವುದೇ ಇರ್ಬೋದು, ನೀವೆಲ್ಲರೂ ಒಂದು ಗುಂಪು ಮಾಡಿಬಿಟ್ಟು ಒಂದು ಜನವನ್ನು ಸೇರಿಸ್ತೀವಿ ಅಂತಂದರೆ ನಾವು ಅಲ್ಲಿ ಬಂದುಬಿಟ್ಟು ನಿಮಗೆ BP, ಶುಗರು ಮತ್ತು ಓರಲ್ ಕ್ಯಾನ್ಸರು ಈ ಥರದ್ದು ಏನಾದ್ರು ಸಿಂಪ್ಟಮ್ಸ್ ಇದ್ದರೆ ಚೆಕ್ ಮಾಡಿಬಿಟ್ಟು ನಿಮಗೆ ರೆಫರ್ ಮಾಡೋಂಥದ್ದಿದ್ದರೆ ರೆಫರ್ ಮಾಡ್ತೀವಿ. ಈಗ ಊಟದಲ್ಲಿ ಏನಾದರೂ ಕಡಿಮೆ ಮಾಡೋದಿದ್ರೆ ಊಟದಲ್ಲಿ ಕಡಿಮೆ ಮಾಡಲಿಕ್ಕೆ ಕೇಳ್ಕೊಡ್ತೇವೆ. ಇದು ಒಂದು NCD ಬಗ್ಗೆ. ಮತ್ತು ಇನ್ನೊಂದು, ಈಗ ಮಳೆಗಾಲ ಆಗಿದ್ದರಿಂದ ನೆರೆ ಹಾವಳಿ ಬಂದು ಹೋಗಿರೋದ್ರಿಂದ ಇವಾಗ ಆರಿಸಿದ ನೀರನ್ನು ಕುಡಿಯೋದು ಒಳ್ಳೆಯದು. ಇದರಲ್ಲಿ ಕಾಲರ ಮತ್ತು ವಾಂತಿ ಭೇದಿ ಸ್ಟಾರ್ಟ್ ಆಗುವಂಥ ಸಂಭವ ಇರ್ತದೆ. ಯಾಕಂದರೆ ನೀರು ಎಲ್ಲಿಂದ ಹರ್ಕೊಂಡ್ಬಂದು ಯಾವುದೋ ಬಾವಿ ಸೇರಿಕೊಂಡು ಇಂದಾಗೇ ಆಗಿರ್ತದೆ.
ನಿಮ್ಗೆ ಏನಾದರೂ ಡೌಟ್ ಬಂತು, ಏನಾದರೂ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ಸ್, ಅಸಿಡಿಟಿ ಮತ್ತೆ ಹೊಟ್ಟೆ ನೋವು ಏನಾದರೂ ಕಾಣಿಸ್ಕೊಟ್ರೆ ಅದಕ್ಕೆ ನಿಮ್ದು ನೀರು ಶಾಂಪಲ್ ಚೆಕ್ ಮಾಡಿಸಿ. ಸಾರ್ವಜನಿಕ ಬಾವಿಗೆಲ್ಲ ಇದೆಲ್ಲ ಚೆಕ್ ಆಗಿದೆ ವಾಟರ್ ಎಲ್ಲ ಆಗಿದೆ. ಯಾವ್ದು ಫಸ್ಟ್ ಬಂದಿದೆ ಲೇಡಿಸ್ಬಿಟ್ಟು ಯಾವುದೋ ಬಂದಿದೆ ಫಸ್ಟ್ ಯಾವುದಿಲ್ಲ. ಮತ್ತೆ ನಿಮ್ಗೆ ಏನಾದರೂ ವೈಯಕ್ತಿಕವಾಗಿ ನೀವು ಮಾಡಿಸೋದ್ರೆ ಬಾವಿನ ನಿಮ್ಮ ಬಾವಿ ನೀರನ್ನ ಆಶಾದಲ್ಲಿ ಮುಗಿಸಿದ್ರೆ ಅವರು ಪಂಚಾಯತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮುಟ್ಟಿಸ್ಬಿಟ್ಟು ಕುಡಿಯೋದು ಯೋಗ್ಯವಾಗಿದೆಯಾ ಇಲ್ಲ ಅಂತ ಅವ್ರು ತಿಳಿಸ್ತಾರೆ. ಇದು ಮಾಹಿತಿ. ಇನ್ನೇನಾದ್ರು ನಿಮಗೆ ಕೇಳೋದಿದ್ರೆ ಕೇಳಿ. ಸರ್ ಈಗ ಒಡವೆ ಬಾವಿ ಮದುವೆ ಹೋಗುವಂಥದ್ದು ಅದಕ್ಕೆ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಹೇಳ್ತಾರೆ ಅವ್ರಿಗೂ ಒಂದು ಹೀಗೆ ಮಾಡ್ತಾರೆ. ಮಳೆಗೆ ಮಾಡಿದ್ರೆ ಅದು ನಾವು ಅಲ್ಲ ಸರ್ ಪ್ರಿಯಾರಿಟಿ ಸೇರಿಸ್ಬೇಕು. ಕೆಲಸ ಮಾಡಿಬಿಟ್ರೆ ಕಡೆಗೆ ಕ್ರಿಯಾವತಿಗೆ ಅಲ್ಲ ವೈಯಕ್ತಿಕ ಇದೆ ಬಟ್ ನೀವು ಅದು ಏಜೆನ್ಸಿ ಸೇರಿಸ್ಕೊಳ್ಳಿ. ನಾನು ಕೆಲಸ ಮಾಡಿ ಸರ್ ಹೆಚ್ಚುವರಿಗಳಲ್ಲಿ ಸೇರಿಸಿ ಕಳಿಸಿ ಅಲ್ಲ ಹೆಚ್ಚುವರಿ ಮನೆ ಜನ ಬರ್ತಾ ಇದೆ ವ್ಯವಸ್ಥೆ ಮಾಡಿ ನಮ್ಮ ಪಂಚಾಯತ್ ನಡವಳಿಕೆಯಾಗಿ ಸಮಾಜದ ನಿರ್ದೇಶಕರಾದ ಶ್ರೀಮತಿ ಸುಮಂಗಲಾ ಭಟ್ ಅವರಿಗೆ ಈ ಸಭೆ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಪಂಚಾಯಿತಿಯ ಈ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಅವರಿಗೂ ಕೂಡ ನಾನು ಎಲ್ಲ ಅನುಮೋದಿತ
ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆಯನ್ನು ನಡೆಸಿಕೊಟ್ಟಿದ್ದಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ